ಬೇಕಾಗತ್ತೆ ಔಟ್ಸೈಡ್. ಸೊ ಹಾಗಾಗಿ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸ್ನೇಹಿತರೆ, ತಡ ಮಾಡದೆ ಈ ಕಂಪನಿ ಸಿಸ್ಟಮ್ ಏನು, ಇದು ಯಾಕೆ ವರ್ಕ್ ಆಗ್ತಾ ಇದೆ, ಮತ್ತೆ ಇದರ ಸಿಸ್ಟಮ್ ಈಗ ನಮ್ಮ ಅವಶ್ಯಕತೆ, ಇದರ ಅವಶ್ಯಕತೆ ನಮಗೇನಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಒಂದ್ ತಾಸು ತಿಳ್ಕೊಂತ ಹೋಗೋಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್. ಸ್ನೇಹಿತರೆ, ಹಾಗಾದ್ರೆ ಈ ಕಂಪನಿ, ಈ ಸಿಸ್ಟಮ್, ಈ ಕಂಪನಿ ಮೊದಲು ಪ್ರಾರಂಭ ಆಗಿದ್ದು ಈಗ ಆಲ್ರೆಡಿ ಟೆಸ್ಟಿಂಗ್ ಬೇಸಿಸ್ ಆಲ್ರೆಡಿ ಲಾಸ್ಟ್ 3 to 6 months ಇಂದ ಇದನ್ನ ಟೆಸ್ಟಿಂಗ್ ಮಾಡಿ ಪ್ರಿಪರೇಷನ್ ಮಾಡಿರೋಂಥದ್ದು. ಈ ಕಂಪನಿ ಸ್ಟಾರ್ಟ್ಅಪ್ ಇದೆ, ದ ನ್ಯೂ ಸ್ಟಾರ್ಟ್ಅಪ್. ಈ ಕಂಪನಿ ಹೆಸರು ಸುವರ್ಣ ವೇದ್ ಮಿಲೇನಿಯರ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಕಂಪನಿ CMD ಸುಭಾಷ್ ನರಳೆ ಅಂತೇಳಿ. ಸೊ ಸುಭಾಷ್ ನರಳೆ ಸರ್ ಸತಾರ, ಅವ್ರದ್ದು ನೇಟಿವ್ ಫ್ರಮ್ ಸತಾರ, ಸೊ ಮಹಾರಾಷ್ಟ್ರ, ಸೊ ಪೂನಾದಲ್ಲಿ ಇದೆ. ಇವ್ರದ್ದು ಓನ್ ಸಿಸ್ಟಮ್ ಎಲ್ಲವೂ ಇರೋದು ಸತಾರ ಮತ್ತು ಪೂನಾದಲ್ಲಿ. ಸ್ನೇಹಿತರೆ, ಕಂಪನಿ ನೇಮ್ ಮತ್ತೊಮ್ಮೆ ಸುವರ್ಣ ವೇದ್ ಮಿಲೇನಿಯರ್ ಪ್ರೈವೇಟ್ ಲಿಮಿಟೆಡ್ ಅಂತ. ಹೆಡ್ ಆಫೀಸ್ ಇರೋದೇ ಸತಾರದಲ್ಲಿ. ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ಒಂದ್ ಸಬ್ಜೆಕ್ಟ್ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ. ಆರ್ಥರೈಟಿಸ್ ಅಂತ. ಈ ಆರ್ಥರೈಟಿಸ್ ಅಂದ್ರೆ ಏನು, ಆರ್ಥರೈಟಿಸ್ ಯಾಕೆ ಬರ್ತಾ ಇದೆ, ಇದರ ಅವಶ್ಯಕತೆ ನಮಗೆ ಲಕ್ಷಾಂತರ ರೂಪಾಯಿ ನಾವು ದುಡ್ಡನ್ನ ಔಟ್ಸೈಡ್ ಅಲ್ಲಿ ಖರ್ಚು ಮಾಡ್ತಾ ಇದೀವಿ. ತುಂಬಾ ಸಿಂಪಲ್ ಆಗಿ ಆರ್ಥರೈಟಿಸ್ ಅನ್ನ ನಾವು ಹೇಗೆ ಕಡಿಮೆ ಮಾಡ್ಕೋಬಹುದು ಮತ್ತು ಇದರಿಂದ ಹೊರಗೆ ಹೆಂಗ್ ಬರ್ಬೋದು, ಹಂಗಾರೆ ಆರ್ಥರೈಟಿಸ್ ಯಾವ ತರ ಇದೆ, ಇದ್ರ ಬಗ್ಗೆ ವೈಜ್ಞಾನಿಕವಾಗಿ ಮಾಹಿತಿನ ತಿಳ್ಕೊಂತ ಹೋಗೋಣ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಈ ಆರ್ಥರೈಟಿಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಆರ್ಥರೈಟಿಸ್ ಅಲ್ಲಿ ತುಂಬಾ ವಿಧಾನಗಳಿದಾವೆ. ನಾವು ನೋಡ್ತಾ ಹೋದ್ರೆ ಆರ್ಥರೈಟಿಸ್ ಅಂತ ಹೇಳಿದ್ರೆ ತುಂಬಾ ಟೈಪ್ಸ್ ಆಫ್ ಆರ್ಥರೈಟಿಸ್ ಇದೆ. ಫಸ್ಟ್ ಆಫ್ ಆಲ್ ಬಹಳ ಜನಕ್ಕೆ ಮಂಡಿ ನೋವು ಅಂತ ಕಾಮನ್ ಭಾಷೆಯಲ್ಲಿ ಕೇಳ್ಬಿಡ್ತೀವಿ, ಜಾಯಿಂಟ್ ಪೇನ್ ಅಂತ ಕಾಮನ್ ಆಗಿ ಕರಿತೀವಿ. ಆದ್ರೆ ಆರ್ಥರೈಟಿಸ್ ಅಂತ ಏನಿದೆ ಅದರಲ್ಲಿ ತುಂಬಾ ವಿಧಾನಗಳಿದೆ. ಬಹಳ ಜನರು ಲೈಫ್ ಲಾಂಗ್ ಗೊತ್ತಿಲ್ದಲೆ ಏನಾಗೈತಿ ಇವತ್ತು ಆರ್ಥರೈಟಿಸ್ಗೆ ಅಲೋಪತಿಗೆ ನಾವು ಡಿಪೆಂಡ್ ಆಗಿರ್ತೀವಿ. ಅಲೋಪತಿಯಲ್ಲಿ ಏನಿದೆ ಟ್ರೀಟ್ಮೆಂಟ್ ಅಂದ್ರೆ ಪೇನ್ ರಿಲೀವರ್, ಅಂದ್ರೆ ನೋವು ನಿವಾರಕ ಇಂಜೆಕ್ಷನ್ ಆರ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಡಾಕ್ಟರ್ಗಳು. ಇಂಜೆಕ್ಷನ್ ಪವರ್ ಇರೋವರೆಗೂ ಅದು ಪೇನ್ ಕಡಿಮೆ ಆಗುತ್ತೆ, ಅಥವಾ ಮಾತ್ರೆ ತಗೊಂಡಾಗ ಕಡಿಮೆ ಆಗುತ್ತೆ. ಅಗೇನ್ ಮತ್ತೆ ನಮ್ದೇನ್ ಮಾಮೂಲಿ ಸಮಸ್ಯೆ ಪೇನ್ ಇರುತ್ತೆ ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಈಗ ಪ್ರೆಸೆಂಟ್ ಸಮಾಜದಲ್ಲಿ ಇರೋದೇ ಆ ತರ ಸಿಸ್ಟಮ್. ಸ್ನೇಹಿತರೆ, ಹಾಗಾದ್ರೆ ಆರ್ಥರೈಟಿಸ್ ಅಲ್ಲಿ ತುಂಬಾ ವಿಧಾನಗಳಿದಾವೆ. ಸೊ ಎಲ್ಲವೂ ಅದೇ ತರ ಆಗಲ್ಲ. ಸೊ ಅದಕ್ಕೆ ಆರ್ಥರೈಟಿಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಹಲವು ಬಗೆಗಳಿದಾವೆ. ಫಸ್ಟ್ ಆಫ್ ಆಲ್ ಆಸ್ಟಿಯೋ ಆರ್ಥರೈಟಿಸ್ ಅಂತ, ಇನ್ನೊಂದು ರೂಮಟೆಡ್ ಆರ್ಥರೈಟಿಸ್ ಅಂತ, RA ಅಂತ ಕರಿತೀವಿ. ಇನ್ನ ಗೌಟಿ ಆರ್ಥರೈಟಿಸ್ ಅಂತ, ಗೋಟ್ ಆರ್ಥರೈಟಿಸ್ ಅಂತ ಕರಿತೀವಿ. ಇನ್ನೊಂದು ಜ್ಯುವೆಲಿಸ್ ಅಂದ್ರೆ ನಮಗೆ ಬೇರೆ ಸೈಡ್ ಎಫೆಕ್ಟ್ ಇಂದ ಫುಡ್ ಅಂಡ್ ಅಲರ್ಜೆಟಿಕ್ ಇಂದ ಬರೋಂತ ಆರ್ಥರೈಟಿಸ್ಗಳು. ಇನ್ನ ಉರಿಯೂತುಗಳಿಂದ ಬರೋಂತ ಆರ್ಥರೈಟಿಸ್, ಮತ್ತು ಲೈಫ್ ಸ್ಟೈಲ್ ಅಂದ್ರೆ ನಮ್ಮ ಜೀವನ ಶೈಲಿಯಿಂದ ಬರೋಂತ ಆರ್ಥರೈಟಿಸ್. ಇನ್ನ ಜೆನೆಟಿಕ್ ಇಂದ ಅಂದ್ರೆ ವಂಶಾವಳಿಯಿಂದಲೂ ಸಹ ಆರ್ಥರೈಟಿಸ್ ಬರ್ತಾ ಇರೋದು. ಸೊ ಹೀಗೆ ಸೆಪ್ಟಿಕ್ ಆರ್ಥರೈಟಿಸ್ ಇಂದ ಹಿಡಿದು ಆರ್ಥರೈಟಿಸ್ ನೀ ಇಂದ ತುಂಬಾ ವಿಧಾನಗಳಿದೆ. ಫಸ್ಟ್ ಆಫ್ ಆಲ್ ನಮ್ಮ ದೇಶದಲ್ಲಿ ಬಹಳ ಜನರಿಗೆ ಇರೋದು ಆಸ್ಟಿಯೋ ಆರ್ಥರೈಟಿಸ್. ಇದ್ರ ಜೊತೆಗೆ ಆಸ್ಟಿಯೋಪೋರೋಸಿಸ್ ಇದೆ. ನಮ್ಮಲ್ಲಿ ಟೋಟಲಿ ಈ ನಮ್ಮ ದೇಶದಲ್ಲಿ ಆರ್ಥರೈಟಿಸ್ ಅಲ್ಲಿ ಇನ್ನೊಂದು ವಿಧ ಅಂದ್ರೆ ಮೂಳೆ ಏನಿದೆ ತಲೆಯಿಂದ ಪಾದದವರೆಗೆ, ಅದರಲ್ಲಿ ಜಾಸ್ತಿ ಸಮಸ್ಯೆ ಅಂದ್ರೆ ಇದ್ರ ಜೊತೆಗೆ ಆಸ್ಟಿಯೋಪೋರೋಸಿಸ್ ಅನ್ನೋ ಒಂದು ರೋಗ ಇದೆ, ಬೋನ್ಸಿಗೆ ಸಂಬಂಧಪಟ್ಟದ್ದು. ಇದ್ರ ಹೆಸರು ಆಸ್ಟಿಯೋಪೋರೋಸಿಸ್ ಅಂತ. ಈ ಆಸ್ಟಿಯೋಪೋರೋಸಿಸ್ ನಮ್ಮ ದೇಶದಲ್ಲಿ ಯಾವ ಮಟ್ಟಕ್ಕಿದೆ ಅಂದ್ರೆ, ಹೆಣ್ಮಕ್ಳು 4 ಜನ ಒಂತಾಗಿದ್ದಾರೆ ಅಂದ್ರೆ 4 ಜನ ಹೆಣ್ಮಕ್ಳಲ್ಲಿ ಒಬ್ರಿಗಿರಲ್ಲ ಅಷ್ಟೇ, 3 ಜನಕ್ಕೆ ಆಸ್ಟಿಯೋಪೋರೋಸಿಸ್ ಇದೆ ನಮ್ಮ ದೇಶದಲ್ಲಿ. 50% ಟೋಟಲಿ ನಮ್ಮ ದೇಶದಲ್ಲಿ ಇರುವಂತ ಅಡಲ್ಟ್ಸ್ ಏನ್ ಹೆಣ್ಮಕ್ಳಿದ್ದಾರೆ ಅದರಲ್ಲಿ 50% ಜನರಿಗೆ ಆಸ್ಟಿಯೋಪೋರೋಸಿಸ್ ರೋಗ ಇದೆ, ನಿಮಗೆ ಗೊತ್ತಿರಲಿ. ಇದ್ರ ಜೊತೆಗೆ ಜೆಂಟ್ಸಿಗಾದ್ರೆ ಮೇಲ್ಗೆ ಎಷ್ಟಿದೆ ಅಂದ್ರೆ 20%, ಅಂದ್ರೆ 10 ಜನ ಇದಾರೆ ಅಂದ್ರೆ 2 ಜನಕ್ಕೆ ಆಸ್ಟಿಯೋಪೋರೋಸಿಸ್ ರೋಗ ಇದೆ ನಮ್ಮ ಇಂಡಿಯಾದಲ್ಲಿ. ಸೊ ಈ ಆಸ್ಟಿಯೋಪೋರೋಸಿಸ್ ರೋಗ ಯಾಕೆ ಬರುತ್ತೆ ಮತ್ತೆ ಇದ್ರಂದ್ರೆ ಏನು, ಇದಕ್ಕೆ ಸೊಲ್ಯೂಷನ್ ಇರಲ್ಲ ಕೆಲವಕ್ಕೆ. ಸೊ ಹಾಗಾಗಿ ಈ ಆಸ್ಟಿಯೋಪೋರೋಸಿಸ್ಗೆ ಕೆಲವು ರೋಗಕ್ಕೆ ಮೆಡಿಸಿನ್ಸ್ ಗಳಿಲ್ಲ ಫಸ್ಟ್ ಆಫ್ ಆಲ್. ಸೊ ಹಾಗಾಗಿ ಅಂತ ಕಾಯಿಲೆನೂ ಸಹ ಗುಣಪಡಿಸಬಹುದು. ಹಾಗಾದ್ರೆ ಆಸ್ಟಿಯೋಪೋರೋಸಿಸ್ ನ ಯಾವ ಕಾರಣಕ್ಕೋಸ್ಕರ ಬರುತ್ತೆ ಮತ್ತೆ ಇದರಿಂದ ನಮ್ಗೆ ಎಫೆಕ್ಟ್ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಂತ ಹೋಗೋಣ ಹಂತ ಹಂತವಾಗಿ. ಫಸ್ಟ್ ಆಫ್ ಆಲ್ ಈಗ ನಾವು
ಈಗ ನೋಡಿದ್ವಿ ಫಸ್ಟ್ ಆಫ್ ಆಲ್ ಒಂದು ಜಾಯಿಂಟ್ ರಿಲೇಟೆಡ್ ಏನಾಗುತ್ತೆ ನಮಗೆ ಆಸ್ಟಿಯೋ ಆರ್ಥರಿಟಿಸ್ ಅಂತ. ಈ ಆಸ್ಟಿಯೋ ಆರ್ಥರಿಟಿಸ್ ತುಂಬಾ ಡೇಂಜರ್ ಸರ್, ಬಹಳ ಡೇಂಜರ್. ಅಂದ್ರೆ ಆರ್ಥರಿಟಿಸ್ ಅಲ್ಲಿ ತುಂಬಾನೇ ಡೇಂಜರ್ ಅಂದ್ರೆ ಆಸ್ಟಿಯೋ ಆರ್ಥರಿಟಿಸ್. ಈ ಆಸ್ಟಿಯೋ ಆರ್ಥರಿಟಿಸ್ ಬಂದಾಗ ಏನಾಗುತ್ತೆ ನಮಗೆ ನೋಡ್ರಿ, ತಲೆಯಿಂದ ಹಿಡಿದು ಕುತ್ತಿಗೆಯಿಂದ ಹಿಡಿದು ಬೆನ್ನಿಂದ ಹಿಡಿದು ಕೈಯಿಂದ ಮೊಣಕೈಯಿಂದ ಹಿಡಿದು ಎಲ್ಲ ಬೋನ್ಸ್, ಸೊಂಟದಿಂದ ಹಿಡಿದು ಜಾಯಿಂಟ್ ಇಂದ ಹಿಡಿದು ಪ್ರತಿಯೊಂದು ಸಹ ತುಂಬಾ ಪೇನ್ ಬರುತ್ತೆ. ತುಂಬಾನೇ ಲೈಫ್ ಲಾಂಗ್ ಆ ಪೇನ್ ಅಲ್ಲೇ ಬಳಲ್ತಾ ಇರ್ತಾರೆ. ವಯಸ್ಸಾದವರಂತೂ ಅವ್ರು ನೋಡಕ್ ಆಗೋದಿಲ್ಲ, ಅಷ್ಟು ಬಳಲ್ತಾ ಇರ್ತಾರೆ. ಮತ್ ಬಹಳ ಜನರಿಗೆ, ವಿದ್ಯಾವಂತರಿಗೇನೆ ಈ ನಾಲೆಡ್ಜ್ ಇರಲ್ಲ. ಅಂದ್ರೆ ಆರ್ಥರಿಟಿಸ್ ಅಲ್ಲಿ ಏನಿದೆ, ಯಾಕೆ ಬರ್ತಾ ಇದೆ, ಮತ್ತೆ ಬೇಸಿಕ್ ನಾವು ಬದುಕಲಿಕ್ಕೆ ಬೇಕಾದಂತದ್ದು, ನಾವು ಆರೋಗ್ಯನ ಚೆನ್ನಾಗಿ ಇಟ್ಕೊಳಕ್ ಬೇಕಾದಷ್ಟು ನಾಲೆಡ್ಜು ಸಹ ಎಲ್ಲ ತಿಳ್ಕೊಳಕ್ ಹೋಗೋದಿಲ್ಲ ಜನ. ಸೊ ಈ ಕಾರಣಕ್ಕೋಸ್ಕರ ನಮಗೆ ಇರೋ ಆರ್ಥರಿಟಿಸ್ ಅಲ್ಲಿ ಒಂದು ವಿಧ ಏನಿದೆ ಆಸ್ಟಿಯೋಪೊರೋಸಿಸ್ ಅಂತ, ಇದು ಸ್ವಲ್ಪ ಡೇಂಜರ್. ಯಾಕಂದ್ರೆ ಕ್ರಿಟಿಕಲ್ ಇರುತ್ತೆ ಇದು. ಹಾಗಾದ್ರೆ ಏನಾಗುತ್ತೆ, ಯಾಕೆ ಇದು ಡೇಂಜರ್ ಅಂತ ಹೇಳಿದ್ರೆ, ಇಲ್ಲಿ ಬಹಳ ಜನರಿಗೆ ಒಂದು ಡೌಟ್ ಇದೆ ಸರ್. ನೋಡಿ, ಇಲ್ಲಿಗೆ ನಾವು ಬೋನ್ಸ್ ಏನು ಬರುತ್ತೆ ಜಾಯಿಂಟ್ ಅಲ್ಲಿ, ಇಲ್ಲಿ ಒಂದು ಕಾರ್ಟೇಜ್ ರೈಟ್ ಸೈಡ್ ಅಲ್ಲಿ ಇರುವಂತದ್ದು ಒಂದು, ನೀವು ಏನ್ ಚಿತ್ರ ನೋಡ್ತೀರಿ, ಆ ಕಾರ್ಟೇಜೇ ಹೋಗ್ಬಿಡುತ್ತೆ, ಸೌದೋಗ್ಬಿಡುತ್ತೆ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ಏನೋ ಮಾಡಕ್ಕಾಗಲ್ಲ, ನಿಮ್ ಮಂಡಿ ಚಿಪ್ಪೆ ಸೌದೋಗ್ಬಿಡದೆ, ಏನೋ ಮಾಡಕ್ಕಾಗಲ್ಲ, ರಾಡ್ ಹಾಕ್ಸ್ಕೊ ಅಂತಾರೆ. ಇಟ್ಸ್ ಲಾಸ್ಟ್ ಸ್ಟೇಜ್ ಅಂತ ಕರೀತಾರೆ. ಸೊ ಆಸ್ಟಿಯೋ ಆರ್ಥರಿಟಿಸ್ ಅಲ್ಲಿ ಈ ಫಸ್ಟ್ ಸ್ಟೇಜ್, ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್ ಸ್ಟೇಜ್ ಅಂತೀವಿ. ಅದರಲ್ಲಿ ಲಾಸ್ಟ್ ಸ್ಟೇಜ್ ಹೋಗ್ಬಿಟ್ರೆ ಏನು ಮಾಡಕ್ ಬರೋದಿಲ್ಲ. ಅಂದ್ರೆ ಅದಕ್ಕೆ ಆಪ್ಷನ್ಸ್ ಇಲ್ಲ, ಮೆಡಿಕಲಿ ಆಪ್ಷನ್ಸ್ ಇಲ್ಲ. ಅದಕ್ಕೇನಾದ್ರು ರಾಡು, ಚಿಪ್ ಚೇಂಜ್ ಮಾಡ್ಬೇಕು, ಚಿಪ್ ಪೂರ್ತಿ ಹೋಗ್ಬಿಟ್ಟಿರತ್ತೆ, ಸೌದೋಗ್ಬಿಟ್ಟಿರತ್ತೆ, ಇಲ್ಲ ಅದಕ್ಕೆ ರಾಡ್ ಹಾಕ್ಸ್ಬೇಕು. ನಿಮಗೆ ಗೊತ್ತಿರ್ಲಿ, ಇಟ್ಸ್ ವೆರಿ ಡೇಂಜರ್. ಸೊ ಇದು ಆಸ್ಟಿಯೋ ಆರ್ಥರಿಟಿಸ್ ಅಲ್ಲಿ ಬರುವಂತ ಮೇಜರ್ ಪ್ರಾಬ್ಲಮ್. ಹಾಗಾದ್ರೆ ಇನ್ನು ಇದಕ್ಕೆ ಏನೇ ಯಾವ ಕಾರಣಕ್ಕೆ ಆಸ್ಟಿಯೋ ಆರ್ಥರಿಟಿಸ್ ಬರುತ್ತೆ ಅಂತ ನೋಡಿದ್ರೆ, ಇದು ಜೆನೆಟಿಕ್ ಹೌದು. ಅಂದ್ರೆ ವಂಶಾವಳಿಯಿಂದ ನಮ್ಮ ತಾತ ಮುತ್ತಾತರಿಗ ಅವರಿಗೆ ಆಸ್ಟಿಯೋ ಆರ್ಥರಿಟಿಸ್ ಇದ್ರೆ ನಮಗೂ ಬರೋ ಸಾಧ್ಯತೆನೂ ಇದಾವೆ. ಇನ್ನ ನಮಗೆ ಜಾಯಿಂಟಿಗೆ ಬೇಕಾದಂತ ಆಹಾರ ಸಮಸ್ಯೆ ಆದಾಗ್ಲೂ ಸಹ, ಫುಡ್ ಇಂಬ್ಯಾಲೆನ್ಸ್ ಆದಾಗ್ಲೂ ಸಹ ಬರುತ್ತೆ. ಇನ್ನ ಡ್ರಿಂಕ್ಸ್ ಮಾಡೋರಿಗೆ, ಆಲ್ಮೋಸ್ಟ್ ಆಲ್ ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡೋರಿಗೆ ಇದ್ದೇ ಇರುತ್ತೆ ಇದು ಆಸ್ಟಿಯೋ ಆರ್ಥರಿಟಿಸ್. ಇನ್ನ ಮೆಡಿಸಿನ್ ಸೈಡ್ ಎಫೆಕ್ಟ್ಗಳು, ಅಲೋಪತಿ ಮೆಡಿಸಿನ್ ನಾವು ಯಾವ್ದೋ ತಗೊಂಡಿರ್ತೀವಿ, ಅದ್ರ ಸೈಡ್ ಎಫೆಕ್ಟ್ ಇಂದಲೂ ಬರುವಂತದ್ದು. ಸೊ ಇನ್ನ ಹಾಗಾಗಿ ಇನ್ನು ಕೆಲವರಿಗೆ ಡಯಾಬಿಟಿಕ್ ಇರೋರಿಗೆ, ಕಿಡ್ನಿ ಫೇಲ್ಯೂರ್ ಇರೋರಿಗೆ, ಮತ್ತೆ ಒಬೆಸಿಟಿ ಇರೋರಿಗೆ, ಬೊಜ್ಜು ರೋಗ ಇರೋರಿಗೆ ಕಾಮನ್ ಆಗಿ ಬರುತ್ತೆ. ಇದು ತುಂಬಾ ರಿಸ್ಕ್ ಇದು. ಓಕೆ, ಅದರಲ್ಲಿ ಈ ಯಾಕೆ ಅಂತ ಹೇಳಿದ್ರೆ, ನಮಗೆ ಈ ಆಸ್ಟಿಯೋ ಆರ್ಥರಿಟಿಸ್ ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ನಮಗೆ ಈ ಯೂರಿಕ್ ಆಸಿಡ್ ಅಂತ ಕರಿತೀವಿ ಸ್ನೇಹಿತರೆ. ಬಾಡಿಯೊಳಗೆ ಯೂರಿಕ್ ಆಸಿಡ್ ನಮಗ್ ಜಾಸ್ತಿ ಇಂಬ್ಯಾಲೆನ್ಸ್ ಆಗಿದ್ರು ನಮ್ಗೆ ಆರ್ಥರೈಟಿಸ್ ಬರುತ್ತೆ, ಗೊತ್ತಿಲ್ಲ ನಿಮಗೆ. ಈಗ ಯೂರಿಕ್ ಆಸಿಡ್ ಅಂತ ಹೇಳಿದ್ರೆ ಕಾಮನ್ ಆಗಿ ಈಗ ಮೇಲ್ಗೆ ಆದ್ರೆ 2.5 ಇಂದ 6 mg ಫಾರ್ ಡೆಸಿಲೀಟರ್ ಇರ್ಬೇಕು ಯೂರಿಕ್ ಆಸಿಡ್. ಸೊ ಜಾಸ್ತಿನೂ ಆಗಂಗಿಲ್ಲ, ಕಡಿಮೆ ಆಗಂಗಿಲ್ಲ. ಸೊ ಓಕೆ, ಈಗ ಹೆಣ್ಮಕ್ಳಿಗೆ ಆದ್ರೆ 2.5 ವರೆಗೆ, ಅದೇ ಗಂಡು ಮಕ್ಕಳಾದ್ರೆ 3.4 ಇಂದ 7 mg ಫಾರ್ ಡೆಸಿಲೀಟರ್ ಇರ್ಬೇಕು 100 ml. ಸೊ ಬ್ಲಡ್ ಅಲ್ಲಿ ನಾವು ಟೆಸ್ಟಿಂಗ್ ಮಾಡಿದಾಗ 100 ಮಿಲಿಗ್ರಾಮ್ ಬ್ಲಡ್ ಅಲ್ಲಿ ನಮಗೆ 3.4 ಇಂದ 7 mg ಯೂರಿಕ್ ಆಸಿಡ್ ಇರಬೇಕು. ಅಷ್ಟಿದ್ರೆ ಸಮಸ್ಯೆ ಆಗಲ್ಲ, ಆರ್ಥರೈಟಿಸ್ ಬರೋದಕ್ಕೆ ಕಡಿಮೆ ಆಗುತ್ತೆ. ಬಟ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟಿರುತ್ತೆ. ಸೊ ಮೆಡಿಕಲಿ ಏನಾಗುತ್ತೆ ಅಂದ್ರೆ, ಸೈಂಟಿಫಿಕ್ಲಿ ಬಹಳ ಜನ ಯೂರಿಕ್ ಆಸಿಡ್ ಇಂಬ್ಯಾಲೆನ್ಸ್ ಇರೋದ್ರಿಂದಲೇ ಈ ಆರ್ಥರೈಟಿಸ್ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಇನ್ನೊಂದು ಆರ್ಥರೈಟಿಸ್ ಇದೆ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂತ ಕರೀತಾರೆ ಮೆಡಿಕಲಿ. ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂದ್ರೆ ಏನು ಅಂದ್ರೆ, ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಇದ್ರೆ ಬರೋಂಥದ್ದು. ಸೊ ನೀವು ಅದಕ್ಕೆ ಸಿಂಪಲ್, ನೀವು ಉಗುರು ನೋಡ್ಕೊಂಡ್ರೆ, ಉಗುರು ನೀವು ನೋಡಬಹುದು ಚಿತ್ರದಲ್ಲಿ, ನಿಮ್ ಉಗುರು ಈ ತರ ಬಣ್ಣ ಆಗಿತ್ತಂದ್ರೆ ನ್ಯಾಚುರಲಿ ಇದಕ್ಕೆ ಬಣ್ಣ ಆಗಿತ್ತು ಅಂದ್ರೆ ಇದಕ್ಕೆ ಕ್ಯಾಲ್ಸಿಯಂ ಅಂಶ ಕಡಿಮೆ ಇದೆ ಬಾಡಿಯಲ್ಲಿಗೆ ಅಂತ. ಜಸ್ಟ್ ಸಿಂಪಲ್. ಅದಕ್ಕೇನ್ ಮಾಡ್ಬೇಕು, ಕ್ಯಾಲ್ಸಿಯಂ ಇರುವಂತ ಆಹಾರ ತಿನ್ಬೇಕು. ಜಾಸ್ತಿ ಕ್ಯಾಲ್ಸಿಯಂ ಇರುವಂತ ಫುಡ್ಗಳನ್ನ ಸೇವನೆ ಮಾಡಿದಾಗ ನಮಗೆ ಈ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗಲ್ಲ. ಇಲ್ದ್ರೆ ಅವಾಗ್ಲೂ ನಮಗೆ ಎಲ್ಲ ಜಾಯಿಂಟ್ಗಳು ಪೇನ್ ಬರುತ್ತೆ, ಮಂಡಿ ನೋವು ಬರುತ್ತೆ, ಕಾಮನ್ ಸಹಜವಾಗಿ ಬರೋಂಥದ್ದು. ಇದು ಇನ್ನೊಂದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂತ ಕರೀತಾರೆ. ಸೊ ಅದಕ್ಕೆ ಬಹಳಷ್ಟು ಸಿಂಪ್ಟಮ್ಸ್ ಇದ್ರೆ ಸಿಂಬಲ್ಲೇ ಉಗುರು. ಇದು ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಅಂದ ತಕ್ಷಣ ಉಗುರು ನೋಡ್ಕೊಂಡ್ರೆ ಗೊತ್ತಾಗ್ಬಿಡತ್ತೆ, ಓ ನನಗೆ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗಿದೆ ಅಂತ. ಸೊ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇದೊಂಥರ ಆರ್ಥರೈಟಿಸ್ ಇದೆ, ಇದನ್ನು ಸಹ ನಾವು ಆರ್ಥರೈಟಿಸ್ ಅಂತೀವಿ. ಇನ್ನೊಂದಿದೆ ಆರ್ಎ ಅಂತ ಕರಿತೀವಿ, ರೂಮಟೆಡ್ ಆರ್ಥರೈಟಿಸ್ ಅಂತ.
ಈ ಆರ್ಥರೈಟಿಸ್ ಅಲ್ಲಿ ತುಂಬಾ ವಿಧಾನಗಳು. ಅದರಲ್ಲಿ ಬಹಳ ಜನರಿಗೆ ನಮ್ಮ ದೇಶದಲ್ಲಿ ಇದು ಸಹ ಇದೆ. ಆರ್ಎ ಅಂದ್ರೆ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಏನ್ ಕಡಿಮೆ ಆಗುತ್ತೆ ದೇಹದಲ್ಲಿ, ಅವಾಗ ಇದು ಬರುತ್ತೆ. ಆರ್ಎ ಬರೋದು. ಹಾಗಾಗಿ ಬಹಳ ಜನರಿಗೆ ಏನಾಗುತ್ತೆ, ಇಮ್ಯುನಿಟಿ ಇದ್ರೆ ಯಾವ ಕಾರಣಕ್ಕೆ ಬಂದಿದೆ ಅಂತ ಚೆಕ್ ಮಾಡಿ, ಎಂ ಡಿ ಡಾಕ್ಟರ್ಗಳಾದ್ರೆ ಅವರು ಲ್ಯಾಬ್ ಅಲ್ಲಿ ಚೆಕ್ ಮಾಡಿ ರಿಪೋರ್ಟ್ ತಗೊಂಡು ಓಕೆ ಯಾವ ಆರ್ಥರೈಟಿಸ್ ಅಂತ ಫಸ್ಟ್ ಚೆಕ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ. ಬಟ್ ಬಹಳ ಜನರು ನಾವು ಏನಂದ್ರೆ ಬೇಸಿಕ್ ಡಾಕ್ಟರ್ಸ್ ಹತ್ರಲ್ಲೇ ತೋರಿಸೋದ್ರಿಂದ ಎಲ್ಲದಕ್ಕೂ ಪೇನ್ ರಿಲೀವರ್ ಕೊಟ್ಬಿಡ್ತಾರೆ. ಯಾವುದೇ ತರ ಆರ್ಥರೈಟಿಸ್ ಇದ್ರು ಅದ್ ನೋವು ನಿವಾರಕ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಕೊಡೋದ್ರಿಂದ ನಮಗೇನಾಗುತ್ತೆ, ಸ್ವಲ್ಪ ದಿವಸ ಅದು ಕಡಿಮೆ ಆಗುತ್ತೆ. ಯಾಕಂದ್ರೆ ಅದ್ರ ಮೂಲ ಕಾಸ್ ಆಫ್ ಡಿಸೀಸ್ ಅಂತ ಏನ್ ಕರಿತೀವಿ, ಅಂದ್ರೆ ಅದ್ರ ಮೂಲ ಏನು, ಯಾವ ಬಂದಿದೆ, ಯಾಕೆ ನಮಗೆ ಜಾಯಿಂಟ್ ರಿಲೇಟೆಡ್ ಡಿಸೀಸ್ ಬಂದಿದೆ ಮತ್ತು ಯಾವ ಕಾರಣಕ್ಕೆ ಬಂದಿದೆ, ಇದು ಯಾವ ಆರ್ಥರೈಟಿಸ್ ಅಂತ ಕನ್ಫರ್ಮ್ ಮಾಡ್ಕೊಂತಾರೆ ಎಂ ಡಿ ಡಾಕ್ಟರ್ಗಳಾದ್ರೆ. ಸೊ ಕೆಲವರು ಬೇಸಿಕಲಿ ನಾವೇನ್ ಮಾಡ್ತೀವಿ, ಬರೀ ಪೇನ್ ರಿಲೀವರ್ ಅಲ್ಲಿ ಹೋಗ್ಬಿಟ್ಟಿರ್ತೀವಿ. ಸೊ ಹಂಗಾಗಿ ಇದಕ್ಕೆ ಪರಿಹಾರ ಇರೋದಿಲ್ಲ. ಸ್ನೇಹಿತರೆ, ಇದು ಒಂದರ ಆರ್ಥರೈಟಿಸ್, ಆರ್ಎ ರೋಮಟೆಡ್ ಆರ್ಥರೈಟಿಸ್ ಅಂತ. ಸೊ ಇದು ಸಹ ಬಹಳ ಜನರಿಗಿದೆ ನಮ್ಮಲ್ಲಿ. ಯಾಕಂದ್ರೆ ಇಮ್ಯುನಿಟಿ ಕಡಿಮೆ ಇದ್ದಾಗೆಲ್ಲವೂ ಬರೋಂಥದ್ದು ಇದು ರುಮಟೆಡ್ ಆರ್ಥರೈಟಿಸ್ ಅಂತ. ನಿಮಗೆ ಇವೆಲ್ಲ ಯಾಕೆ ಅಂದ್ರೆ ಬಹಳ ಜನರಿಗೆ ಇನ್ನೊಂದಿದೆ, ಆಸ್ಟಿಯೋಪೊರೋಸಿಸ್ ಅಂತ. ಸ್ನೇಹಿತರೆ, ಎಷ್ಟು ಡೇಂಜರ್ ಅಂದ್ರೆ ನಮ್ಮ ದೇಶದಲ್ಲಿ ನಾವಿರೋದು 140 ಕೋಟಿ ಪಾಪ್ಯುಲೇಷನ್ಸ್ ಅಲ್ಲಿ ನೋಡ್ರಿ 50% ಗಿನ ಹೆಚ್ಚು ಆಸ್ಟಿಯೋಪೊರೋಸಿಸ್ ರೋಗ ಇದೆ. ಈ ಆಸ್ಟಿಯೋಪೊರೋಸಿಸ್ ಇದ್ರೆ ಏನ್ ಸಮಸ್ಯೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇದನ್ನ ಚೆಕ್ಅಪ್ ಮಾಡ್ತಾರೆ, ಅವ್ರ ಹತ್ರ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಇಲ್ಲಾಂದ್ರೆ ದೊಡ್ಡ ದೊಡ್ಡ ಕ್ಲಿನಿಕ್ ಹಾಸ್ಪಿಟಲ್ಗಳಲ್ಲಿ ಚೆಕ್ ಮಾಡ್ತಾರೆ. ಈ ಬಹಳ ಜನರು ಏನಾಗ್ತೀವಿ, ನಾವು ಚೆನ್ನಾಗಿದ್ದೀವಿ ಅಂದ್ಕೊಂತೀವಿ. ಬೋನ್ಸ್ ಅಲ್ಲಿ ನಮ್ಗೆ ಏನ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ನೋಡ್ರಿ, ಇದು ಆಸ್ಟಿಯೋಪೊರೋಸಿಸ್ ನಮಗ್ ಚೆನ್ನಾಗಿದ್ರೆ ಏನಾಗುತ್ತೆ ನೋಡ್ರಿ, ಫಸ್ಟ್ ಚಿತ್ರ ಇದು ಹೆಲ್ತಿ ಪರ್ಸನ್, ಹೆಲ್ತಿ ಬೋನ್ ಇದ್ರೆ. ಇಲ್ಲ ಆಸ್ಟಿಯೋಪೊರೋಸಿಸ್ ಇತ್ತಂದ್ರೆ ನಮಗೆ ಬೋನ್ಸ್ ಏನಾಗುತ್ತೆ, ಸ್ಟ್ರೆಂತ್ ಇರೋದಿಲ್ಲ. ಇದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಏನಕ್ಕೆ ಈ ಆಸ್ಟಿಯೋಪೊರೋಸಿಸ್ ಅಂತ, ಇದನ್ನ ನೀವು ಯಾರಾದ್ರೂ ಎಂ ಡಿ ಡಾಕ್ಟರ್ ಹತ್ರ ಬೇಕಾದ್ರೆ ಕೇಳಿ, ಅವರು ಕರೆಕ್ಟ್ ನಿಮಗೆ ಗೈಡ್ಲೈನ್ಸ್ ಕೊಡ್ತಾರೆ. ಈಗ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಚೆಕ್ಅಪ್ ಮಾಡ್ತಾರೆ, ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಎಕ್ವಿಪ್ಮೆಂಟ್ಸ್. ಸ್ನೇಹಿತರೆ, ಹಾಗಾದ್ರೆ ಈ ಆಸ್ಟಿಯೋಪೊರೋಸಿಸ್ ನಾನು ಆಗ್ಲೇ ಹೇಳದೆ, 4 ಜನ ಹೆಣ್ಮಕ್ಳಲ್ಲಿ ಮೂವರಿಗಿರುತ್ತೆ ಆಸ್ಟಿಯೋಪೊರೋಸಿಸ್. 10 ಜನ ಗಂಡು ಮಕ್ಕಳಲ್ಲಿ 2 ಜನಕ್ಕೆ ಆಸ್ಟಿಯೋಪೊರೋಸಿಸ್ ರೋಗ ಇರುತ್ತೆ. ಇದನ್ನ ಇದು ಇದ್ರೆ ಏನಾಗತ್ತೆ ನಮಗೆ ಅಂದ್ರೆ, ಈಗ ಉದಾಹರಣೆ ನಮ್ಗೆ ಯಾರಿಗೊಬ್ಬರಿಗೆ ಆಸ್ಟಿಯೋಪೊರೋಸಿಸ್ ರೋಗ ಇದೆ, ಬೋನ್ ಸ್ಟ್ರೆಂತ್ ಇಲ್ಲ ಅಂದ್ರೆ, ಅಕಸ್ಮಾತ್ ನಾವು ಕಾಲ್ ಜಾರಿ ಬಿದ್ರೆ, ಬೈಕಲ್ಲಿ ಹೋಗ್ತಿವಿ ಬಿದ್ರೆ, ಅಥವಾ ಬಹಳ ಜನರು ನೀವು ಅಟ್ಟ ಹತ್ತಾ ಇರ್ತಾರೆ, ಎಣ್ಣೆ ಮೇಲಿಂದ ಬೀಳ್ತಾರೆ, ಅಥವಾ ಸ್ವಲ್ಪ ಎಡೆ ಬಿದ್ರು ಸಾಕು, ಆಸ್ಟಿಯೋಪೊರೋಸಿಸ್ ರೋಗ ಇತ್ತು ಅಂದ್ರೆ ಬೋನ್ಸ್ ಇಮಿಡಿಯೇಟ್ಲಿ ಕಟ್ ಆಗುತ್ತೆ. ದಿಸ್ ಇಸ್ ಇಂಪಾರ್ಟೆಂಟ್. ಬಹಳ ಜನರು ಕಾಲ್ ಮುರ್ಕೊಂತಾರೆ, ಕೈ ಮುರ್ಕೊಂತಾರೆ. ರೀಸನ್ ಏನಂದ್ರೆ ಆಕ್ಸಿಡೆಂಟ್ ಆದಾಗ್ಲೂ ಅಷ್ಟೇ, ಆಸ್ಟಿಯೋಪೊರೋಸಿಸ್ ರೋಗ ಇರೋರಿಗೆ ಇಮಿಡಿಯೇಟ್ಲಿ ಅವ್ರಿಗೆ ಬೋನ್ಸ್ ಕಟ್ ಆಗ್ತವೆ. ಆಸ್ಟಿಯೋಪೊರೋಸಿಸ್ ರೋಗ ಇಲ್ಲಪ್ಪ ಆ ವ್ಯಕ್ತಿಗೆ ಅಂದ್ರೆ, ಆತನಿಗೆ ಏನ್ ಮಾಡಿರೋ ಬೋನ್ಸ್ ಸ್ಟ್ರೆಂತ್ ಇರುತ್ತೆ. ಸೊ ಏನ್ ಮಾಡಿರೋ ಅದು ಹೊಡೆಯಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಆಸ್ಟಿಯೋಪೊರೋಸಿಸ್ ಟೂ ಡೇಂಜರ್ ಅಂಡ್ ಸೈಲೆಂಟ್ ಕಿಲ್ಲರ್ ಅಂತಾರೆ. ಸೊ ಹಾಗಾಗಿ ಇದಕ್ಕೆ ಪರಿಹಾರ ಇಲ್ಲ. ವೆರಿ ಟಫ್ ಈ ಆಸ್ಟಿಯೋಪೊರೋಸಿಸ್ ರೋಗ ಅಂತಂದ್ರೆ. ಪ್ರತಿಯೊಬ್ರು ಮನೆಯಲ್ಲೂ ಇದೆ, ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಸ್ಕೊಂಡಿಲ್ಲ ಅಷ್ಟೇ, ನೀವು ಎಂದಾರ ಹೋಗಿ ಕ್ಲಿನಿಕ್ ಅಲ್ಲಿ ಅಂದ್ರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಅಥವಾ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಆಸ್ಟಿಯೋಪೊರೋಸಿಸ್ ಅಂತ, ಸೊ ಇದನ್ನ ಚೆಕ್ ಮಾಡಿಸ್ಬೇಕು ನಂದು ಅಂದ್ರೆ ಅಲ್ಲಿ ಚೆಕ್ ಮಾಡ್ತಾರೆ, ರಿಪೋರ್ಟ್ ಕೊಡ್ತಾರೆ. ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಯಾವತ್ತರ ಒಂದ್ ದಿವಸ ಪ್ಲಸ್ ಆರ್ ಮೈನಸ್ ಇದೆ ಅಂತ. ಯಾಕಂದ್ರೆ ಇದ್ರ ಬೋನ್ಸು ಎಲ್ಲ ಬೋನ್ಸು ಅದು ಬೇರೆ, ಮತ್ತೆ ಒಂದ್ಸರಿ ಬೋನ್ಸ್ ಕಟ್ ಆಯ್ತು ಅಂದ್ರೆ ಮುಗೀತು ಲೈಫ್, ಮತ್ತೇನು ಬರೋದಿಲ್ಲ. ಸೊ ಈ ಕಾರಣಕ್ಕೋಸ್ಕರ ನಾವು ಎಚ್ಚರದಿಂದಿರ್ಬೇಕಾಗತ್ತೆ. ಬಿ ಕೇರ್ಫುಲ್ಲಿ. ಆಸ್ಟಿಯೋಪೊರೋಸಿಸ್ ರೋಗ ಇರೋದ್ರಿಂದ ಸ್ನೇಹಿತರೆ, ಬೋನ್ಸ್ ಸ್ಟ್ರೆಂತ್ ಇಲ್ಲ, ಅದಷ್ಟೇ ಸಿಂಪಲ್. ಇದು ಏನ್ ತೊಂದರೆ ಮಾಡೋದಿಲ್ಲ. ನಾವು ಬಿದ್ದಾಗ ಅಥವಾ ಏನಾದ್ರು ಎಡವಿದಾಗ ಅಥವಾ ಏನಾದ್ರು ಆದಾಗ ಮಾತ್ರ ನಮಗೆ ಕಾಲ್ ಮುರ್ಕೊಡತ್ತೆ, ಕೈ ಮುರ್ಕೊಡತ್ತೆ. ಎಂಟೈರ್ ಬಾಡಿ ಬೋನ್ಸ್ ಕಟ್ ಆಗೋದಾಗ್ಲಿ ಯಾವುದೇ ಆಗೋದು ಈ ಆಸ್ಟಿಯೋಪೊರೋಸಿಸ್ ರೋಗ ಇದ್ದಾಗ ಮಾತ್ರ. ಇಲ್ಲದ್ರೆ ಏನ್ ಸಮಸ್ಯೆ ಇಲ್ಲ. ಇದು ಒಂದ್ ಡೇಂಜರ್ ಸೈಲೆಂಟ್ ಕಿಲ್ಲರ್. ಯಾಕಂದ್ರೆ ಯಥೇಚ್ಛವಾಗಿದೆ, ಪ್ರತಿಯೊಬ್ಬರು ಮನೇಲಿ ಈ ಸಮಸ್ಯೆ ಇದ್ದೇ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಬಹಳ ಜನರಿಗೆ. ಸ್ನೇಹಿತರೆ, ಇದ್ರ ಜೊತೆಗೆ ನಾನ್ ನಿಮಗೆ ಈ ಆಸ್ಟಿಯೋಪೊರೋಸಿಸ್ ನಮ್ಮ ದೇಶದಲ್ಲಿ ನಾನು ಆಗ್ಲೇ ಹೇಳಿದೆ, 40% ಹೆಣ್ಮಕ್ಳಲ್ಲಿ, ಈಗ 20% ಗಂಡು ಮಕ್ಳಲ್ಲಿ. ಈಗ ಅದ್ರಲ್ಲೂ 50 ವರ್ಷ ದಾಟಿದೆ ಅಂದ್ರೆ ಅವ್ರು ಬಿ ಕೇರ್ಫುಲ್. ನನ್ಗೆ 50 ವರ್ಷ ಆಗೈತೆ ಅಂದ್ರೆ ಗೊತ್ತಿಲ್ಲ, ಅದ್ ಯಾವಾಗ ಬೇಕಾದ್ರೂ ನಮಗೆ ಒಂಚೂರು ಎಡವಿ ಬಿದ್ರುವೆ ಅಥವಾ ಏನೋ ಆಯ್ತು ಅಂದ್ರೆ ಬಿದ್ರುವೆ ಬೋನ್ಸ್ ಕಟ್ಟಾಗ ಸಾಧ್ಯತೆ ಇದೆ. ನಾವು ಸ್ನಾನಕ್ಕೆ ಇಳ್ದಾಗ್ಲಿ ಅಥವಾ ಬಚ್ಲು ಮನೆಯಲ್ಲೋ ಎಲ್ಲೋ ನಾವು ಒಂಚೂರು
ಜಾರಿದ್ರು ಬಿದ್ರುನು ಬೋನ್ಸ್ ಕಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದ್ರಾಗೂ ಏಜ್ ಆಗಿರೋರಂತೂ ಬಿ ಕೇರ್ಫುಲಿ, ಬಹಳ ಕೇರ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಸೊ ಆಸ್ಟಿಯೋಪೊರೋಸಿಸ್ ಇತ್ತು ಅಂದ್ರೆ ಗೊತ್ತಿರಲ್ಲ, ಅದಕ್ಕೆ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡ್ರೆ ಬೆಟರ್. ಓಕೆ ಸ್ನೇಹಿತರೆ, ಇದು ಆಸ್ಟಿಯೋಪೊರೋಸಿಸ್ ಬಗ್ಗೆ. ಹಾಗಾದ್ರೆ ನಾನು ಯಾಕೆ ಇಷ್ಟೊಂದೆಲ್ಲ ನಿಮಗೆ ಹೇಳಿದೆ ಅಂದ್ರೆ, ಒಂದು ಪ್ರಾಡಕ್ಟ್, ಸೊ ನೀವೊಂದು ಇಡೀ ಮಹಾರಾಷ್ಟ್ರ ತುಂಬಾ ಒಂದು ಹವಾನೆ ಕ್ರಿಯೇಟ್ ಮಾಡಿದೆ. ಆ ಪ್ರಾಡಕ್ಟ್ ಆರ್ಥೋವೇದ್ 90 ಅಂತ, ಇದರ ಹೆಸರು ಆರ್ಥೋವೇದ್ 90 ಅಂತ ಈ ಪ್ರಾಡಕ್ಟ್ ಹೆಸರು. ಇದು ನಾನ್ ನಿಮ್ಗೆ ಇದುವರೆಗೂ ಹೇಳಿದಂತ ಎಲ್ಲಾ ಸಮಸ್ಯೆಗಳಿಗೂ ಇದೊಂದೇ ಉತ್ತರ, ಜಸ್ಟ್ ಒನ್ ವರ್ಡ್ ಅಲ್ಲಿ ಹೇಳೋದಾದ್ರೆ. ಸೊ ದ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಆಲ್ ಟೈಪ್ ಆಫ್ ಜಾಯಿಂಟ್ ರಿಲೇಟೆಡ್ ಡಿಸೀಸ್ ಇನ್ಕ್ಲೂಡ್ ಆಸ್ಟಿಯೋ ಆರ್ಥರಿಟಿಸ್ ಅಂಡ್ ಆಸ್ಟಿಯೋಪೊರೋಸಿಸ್, ಎಲ್ಲಾ ರೋಗಗಳಿಗೂ ಇದು 100% ಗುಣಪಡಿಸುತ್ತೆ. ಹಾಗಾದ್ರೆ ಇದು ಯಾಕೆ ಕೆಲಸ ಮಾಡುತ್ತೆ, ಇದರಲ್ಲಿ ಏನಿದೆ ಅಂತ ನಾವು ಒಂದ್ಸರಿ ಚೆಕ್ ಮಾಡ್ತಾ ಹೋದ್ರೆ ಸ್ನೇಹಿತರೆ, ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಕುರ್ಕುರಮ್ ಎಕ್ಸ್ಟ್ರಾಕ್ಟ್ ಇದೆ. ನೀವು ಕುರ್ಕುರಮ್ ಎಕ್ಸ್ಟ್ರಾಕ್ಟ್ ಅಂದ್ರೆ ಬೇಸಿಕ್ ಅಲ್ಲ, ಎಕ್ಸ್ಟ್ರಾಕ್ಟ್, ಅದರಿಂದ ಇಂಗ್ರೀಡಿಯೆಂಟ್ಸ್ ಇದೆ ಇದರಲ್ಲಿ. ಸೊ ಇದ್ರ ಜೊತೆಗೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್, ಸೊ ಅಶ್ವಗಂಧ ಇದೆ. ಅಶ್ವಗಂಧ ಎಲ್ಲ ಜಾಯಿಂಟ್ ರಿಲೇಟೆಡ್ ಉರಿಯೂತಗಳಿಂದ ಬರುವಂತ ಎಲ್ಲ ಜಾಯಿಂಟ್ ರಿಲೇಟೆಡ್ ಏನ್ ಡಿಸೀಸ್ ಬರುತ್ತೆ, ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ. ದ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಜಾಯಿಂಟ್ ರಿಲೇಟೆಡ್ ಡಿಸೀಸ್. ಸ್ನೇಹಿತರೆ, ಇದ್ರ ಜೊತೆಗೆ ಇನ್ನೊಂದು ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಗುಗ್ಗುಲು ಅಂತ ನೀವು ಕೇಳಿರ್ಬೋದು. ಈ ಗುಗ್ಗುಲು ಅಂತ ಕರೀತಾರೆ ಅದನ್ನ. ಈ ಗುಗ್ಗುಲು ಎಕ್ಸ್ಟ್ರಾಕ್ಟ್ ಇಂದ ಇದಕ್ಕೆ ಆಡ್ ಮಾಡಿದೆ. ಗುಗ್ಗುಲು ಆಕ್ಚುಲಿ ಅದರದ್ದು ಏನು ಪಲ್ಪ್ ಬರುತ್ತೆ, ಅದರ ಎಕ್ಸ್ಟ್ರಾಕ್ಟ್ ಇಂದ ರೆಡಿ ಆಗಿರೋದು. ಇದು ಏನ್ ಮಾಡತ್ತೆ ಅಂದ್ರೆ ನಮಗೆ ಆಸ್ಟಿಯೋಪೊರೋಸಿಸ್ಗೂ ಕೆಲಸ ಮಾಡುತ್ತೆ. ಆಸ್ಟಿಯೋ ಆರ್ಥರೈಟಿಸ್ ಏನ್ ಬರುತ್ತೆ 100% ನಿವಾರಣೆ ಮಾಡುತ್ತೆ. ಆಸ್ಟಿಯೋ ಆರ್ಥರೈಟಿಸ್ ಅಂಡ್ ಆಸ್ಟಿಯೋಪೊರೋಸಿಸ್ಗೂ ಗುಗ್ಗುಲು ವೆರಿ ಗುಡ್ ರಿಸಲ್ಟ್ ಇದೆ. ಸೊ ಯಾವುದೇ ನಮ್ ರಿಸಲ್ಟ್ ಬಂದಿಲ್ಲ ಅಂತ ಒಂದ್ ಕೇಸ್ ಇಲ್ಲ ಸರ್ ವರ್ಲ್ಡ್ ಅಲ್ಲಿ. ಹೈಯೆಸ್ಟ್ ನ್ಯಾಚುರಲಿ ಮತ್ತು ಹರ್ಬ್ಸ್ ಅಲ್ಲಿ ಆಯುರ್ವೇದದಲ್ಲಿ ವೆರಿ ಫೇಮಸ್ ಆಗಿರೋದು ಗುಗ್ಗುಲು ಅಂತ. ಈ ಗುಗ್ಗುಲು ಇದಕ್ಕೆ ಆಡ್ ಆಗಿದೆ. ಇಟ್ಸ್ ವೆರಿ ಗುಡ್ ಕಾಂಬಿನೇಷನ್ಸ್ ಅಂಡ್ ಯುನಿಕ್ ಕಾಂಬಿನೇಷನ್. ಇದರಲ್ಲಿ ಎಲ್ಲ ನಮ್ಮ ಯೂರಿಕ್ ಆಸಿಡ್ ಇದ್ರೂ ಕಡಿಮೆ ಮಾಡುತ್ತೆ. ಯೂರಿಕ್ ಆಸಿಡ್ ಇಂದ ಜಾಯಿಂಟ್ ಪೇನ್ ಏನ್ ಬಂದಿದೆ ಅದನ್ನು ಕಡಿಮೆ ಮಾಡುತ್ತೆ ಗುಗ್ಗುಲು. ಇದ್ರ ಜೊತೆಗೆ ನಮಗೆ ಆಸ್ಟಿಯೋ ಆರ್ಥರೈಟಿಸ್ ಏನಿದೆ ಅದನ್ನು ಸಹ ಕಡಿಮೆ ಮಾಡುತ್ತೆ. ಸೊ ವೆರಿ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಇದು. ಸ್ನೇಹಿತರೆ, ಇದ್ರ ಜೊತೆಗೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಕ್ಯಾಸ್ಟ್ರೋನ್ ಸೀಡ್ಸ್ ಇದೆ. ಇದರದ್ದಾಗಿ ಲೀಫ್ ಇಂದ ಮಾಡಿರ್ತಾರೆ. ಅಂದ್ರೆ ನಾವು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅರಳೆ ಎಲೆ ಅಂತ ಅಳ್ಕಾಳು ಇದೆ ಬರುತ್ತಲ್ಲ, ಅಳ್ಕಾಳು ಅದರ ಎಲೆ ಏನ್ ಬರುತ್ತೆ ಅದ್ರದ್ದು, ಮತ್ತು ಅಳ್ಕಾಳು ಏನ್ ಎಣ್ಣೆ ಬರುತ್ತೆ ಅರಳೆಣ್ಣೆ ಇದೆಯಲ್ಲ, ಅದರ ಗಿಡದ ಎಲೆ, ಅದರ ಎಕ್ಸ್ಟ್ರಾಕ್ಟ್ ಅನ್ನು ಬಳಕೆ ಮಾಡಿರ್ತಾರೆ. ಮತ್ತೆ ಅದನ್ನ ಏನ್ ಬೀಜ ಬರುತ್ತೆ ಅದರ ಎಕ್ಸ್ಟ್ರಾಕ್ಟ್ ಅನ್ನು ಬಳಕೆ ಮಾಡಿರೋದು. ಇದ್ರದ್ದೊಂದು ಆಯಿಲ್ ಇರುತ್ತೆ. ಇದೇನು ಅಂತ ಹೇಳಿದ್ರೆ ಗ್ರೀಸ್ ತರ, ಲೂಬ್ರಿಕೇಟ್ಸ್ ತರ ಕೆಲಸ ಮಾಡ್ಲಿಕ್ಕೆ, ಇದು ಪೇನ್ ರಿಲೀವರ್, ನೋವು ನಿವಾರಣೆ ಮಾಡಕ್ಕೆ ಎಕ್ಸ್ಟರ್ನಲ್ ಯೂಸ್ಗೆ ಇದನ್ನ ಬಳಕೆ ಮಾಡಿದ್ದಾರೆ ಇದನ್ನ. ಸೊ ಇದೇನ್ ಮಾಡತ್ತಂದ್ರೆ ನಮ್ ಜಾಯಿಂಟ್ ಅಲ್ಲಿ ಒಂದು ಸೈನೋವಿಲ್ ಆಯಿಲ್ ಅಂತ ಬರುತ್ತೆ. ಆಯಿಲ್ ಡ್ರೈ ಆದಾಗ ಇದು ಸಮಸ್ಯೆ ಬರುತ್ತೆ. ಈಗ ಉದಾಹರಣೆ ನಾವು ಬೈಕ್ ಅಲ್ಲಿ ಗ್ರೀಸ್ ಇಲ್ಲ ಅಂದ್ಕೊಳ್ಳಿ ಸರ್, ಗ್ರೀಸ್ ಇಲ್ಲ ಅಂದ್ರೆ ನಮ್ ಗಾಡಿ ವೀಲ್ ಹೆಂಗೆ ನಮಗೆ ಸೌಂಡ್ ಮಾಡುತ್ತೆ, ಸವಿತಾ ಬರುತ್ತೆ ಅಚ್ಚು, ಹಾಗೆ ನಮ್ಮ ಜಾಯಿಂಟ್ ಗಳಲ್ಲಿ ಒಂದು ಆಯಿಲ್ ಬರುತ್ತೆ ನ್ಯಾಚುರಲ್ ಬಾಡಿಯಲ್ಲಿ, ಸೈನೋವಿಯಲ್ ಆಯಿಲ್ ಅಂತ. ಆಯಿಲ್ ಡ್ರೈ ಆದಾಗ ನಮಗೆ ಅಲ್ಲಿಂದ ಫಸ್ಟ್ ಸ್ಟೇಜ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಸೈನೋವಿಯಲ್ ಆಯಿಲ್ ಯಾಕೆ ನಮಗೆ ಡೌನ್ ಆಗಿದೆ ಅಥವಾ ನಮ್ಮ ಬಾಡಿಯಲ್ಲಿ ಇಲ್ಲ ಅಂತ ಅಂದ್ರೆ, ಸೊ ನಮ್ಮ ಲೈಫ್ ಸ್ಟೈಲು, ಅದೇ ನಮ್ಮ ಪೊಲ್ಯೂಷನ್, ಫುಡ್ ಅಂಡ್ ಮೆಡಿಸಿನ್ಸ್ ಅಥವಾ ಜೆನೆಟಿಕ್, ಈ ತರ ಸಮಸ್ಯೆಗಳು. ಸ್ನೇಹಿತರೆ, ಇದು ಇಸ್ ವೆರಿ ಗುಡ್ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್. ಇದ್ರ ಜೊತೆಗೆ ಜಿಂಜರ್ ಎಕ್ಸ್ಟ್ರಾಕ್ಟ್ ಇದೆ ಇದರಲ್ಲಿ. ಜಿಂಜರ್ ಎಕ್ಸ್ಟ್ರಾಕ್ಟ್ ಏನ್ ಮಾಡತ್ತಂದ್ರೆ, ಸೊ ಆಸ್ಟಿಯೋಪೊರೋಸಿಸ್ಗೂ ಕೆಲಸ ಮಾಡುತ್ತೆ, ಆಸ್ಟಿಯೋ ಆರ್ಥರೈಟಿಸ್ಗೂ ಕೆಲಸ ಮಾಡುತ್ತೆ. ಇದು ಇಂಪ್ಲಿಮೇಷನ್ ಮತ್ತೇನು ಏನು ಉರಿಯೂತಗಳಿಂದ ಬರೋಂತ ಏನ್ ರೋಗ ಬರುತ್ತೆ ಆರ್ಥರೈಟಿಸ್, ಅದಕ್ಕೂ ಸಹ ಕೆಲಸ ಮಾಡುತ್ತೆ. ಸೊ ವೆರಿ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್. ಇದ್ರ ಜೊತೆಗೆ ಸ್ನೇಹಿತರೆ ಬೋಸ್ವಿಲಿಯಾ ಸಿರಾಟ ಅಂತ, ಬೋಸ್ವಿಲಿಯಾ ಸಿರಾಟ ಅದನ್ನ ನಾವು ಇನ್ನೊಂದು ಭಾಷೆಯಲ್ಲಿ ಶಲಾಕೆ ಅಂತ ಕರೀತಾರೆ. ಈ ಬೋಸ್ವಿಲಿಯಾ ಸಿರಾಟ ವೆರಿ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್. ಆಲ್ ಟೈಪ್ ಆಫ್ ಜಾಯಿಂಟ್ ಪೇನ್, ಜಾಯಿಂಟ್ ರಿಲೇಟೆಡ್ ಡಿಸೀಸ್ಗೆ ಬೋನ್ಸ್ ಅನ್ನ ಸ್ಟ್ರೆಂತ್ ಮಾಡುತ್ತೆ ಇದು ಒಂದು. ಎರಡನೇದು, ನಮಗೆ ಆಸ್ಟಿಯೋಪೊರೋಸಿಸ್ ಇದ್ರೆ 100% ಇದು ಗುಣಪಡಿಸುತ್ತೆ. 100%, ನಾಟ್ 99%, 100% ಗುಣಪಡಿಸುತ್ತೆ ಈ ಬೋಸ್ವಿಲಿಯಾ ಸಿರಾಟ ಅನ್ನೋದು. ಸೊ ಅದು ಸಖತ್ ರಿಸಲ್ಟ್ ಕೊಡುತ್ತೆ, ಕ್ವಿಕ್ ಫಾಸ್ಟ್ ಆಗಿ. ಅಂದ್ರೆ
ಅಲೋಪತಿ ತರ ಕೆಲಸ ಮಾಡುತ್ತೆ ಮತ್ತು ಪರ್ಮನೆಂಟ್ ಸೊಲ್ಯೂಷನ್. ಅಂದ್ರೆ ನಮಗೆ ಆಲ್ ಟೈಪ್ ಆಫ್ ಯಾವುದೇ ಜಾಯಿಂಟ್ ಪೇನ್ ಇದ್ರೂ ಸಹ ಈ ಶಲಾಕಿ 100% ಕೆಲಸ ಮಾಡುತ್ತೆ. ನಮಗೆ ಉರಿಯೂತಗಳಿಂದೆಲ್ಲ ಬಂದಿರಬಹುದು, ಆಸ್ಟಿಯೋಪೋರೋಸಿಸ್ ಇರ್ಬೋದು, ಆಸ್ಟಿಯೋ ಆರ್ಥರೈಟಿಸ್ ಇರ್ಬೋದು, ಸೊ ಅಥವಾ ನಮಗೆ ಯಾವುದು ಜೆನೆಟಿಕ್ ಪ್ರಾಬ್ಲಮ್ ಇಂದ ಬಂದಿರಬಹುದು, ಯಾವುದೇ ತರ ಜಾಯಿಂಟ್ ರಿಲೇಟೆಡ್ ಡಿಸೀಸ್ ಅಂದ್ರೂ ಶಲಾಕಿ ಇಸ್ ಎ ಕಿಂಗ್ ಜಾಯಿಂಟ್ ರಿಲೇಟೆಡ್ ಡಿಸೀಸ್ಗೆ. ಸ್ನೇಹಿತರೆ, ಇದರ ಜೊತೆಗೆ ಇನ್ನೊಂದು ನಮಗೆ ಈ ಕೊಂಚ್ ಸೆಲ್ ಪೌಡರ್ ಅಂತ ಹೇಳಿ ನಿಮಗೆ ಇದೊಂದು ಪೌಡರ್ ಬರುತ್ತೆ. ಅದು ಶಂಕದ ಪೌಡರ್ಸ್. ಇದು ಏನ್ ಮಾಡತ್ತೆ, 100% ಇದು ನ್ಯಾಚುರಲ್. ಇದು ಯಾವುದೇ ಕೆಮಿಕಲ್ಸ್ ಏನು ನಮ್ಮ ಬಾಡಿ ಒಳಗೆ ಆಗಂತ ರಾಸಾಯನಿಕ ಕ್ಲೀನಿಂಗ್ ಪ್ರೊಸೆಸ್ ಏನ್ ಬರುತ್ತೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಇದ್ರ ಜೊತೆಗೆ ಇದು ಏನ್ ಕ್ರ್ಯಾಕ್ ಆಗುತ್ತೆ ಬೋನ್ಸ್, ಅದು ಸ್ಟ್ರೆಂತ್ ಬರಲ್ಲ ಅಥವಾ ಅಲ್ಲಿ ಸೀಲ್ ಇದ್ರೆ, ಸೊ ಅದಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಜಾಯಿಂಟ್ ಸೀಲ್ ಇದ್ರೆ ಅಥವಾ ಒಡೆದಿದ್ರೆ ಅಥವಾ ಏನೋ ಬೆಂಡಾಗಿದ್ರೆ, ಬೋನ್ಸ್ ಕಟ್ ಆಗಿದ್ರೆ, ಇಂಥವು ಅಂದ್ರೆ ನಮ್ಗೆ ಎಲ್ಲೋ ಒಂದ್ಸರಿ ಬೈಕಲ್ಲಿ ಬಿದ್ದಿರ್ತೀವಿ. ಸೊ ಆಗ ಸಡನ್ಲಿ ಅವಾಗ ಹುಷಾರಾಗಿರುತ್ತೆ, ಮತ್ತೆ ಅದು ಸೀಲ್ ಇರುತ್ತೆ ಬೋನ್ಸ್, ನಿಮಗೆ ಗೊತ್ತಿರುತ್ತೆ ಸೀಳೋದು ಅಂತೀವಲ್ಲ, ಹಾಗೆಲ್ಲ ಬಿರುಕ್ ಬಿಟ್ಟಿದ್ರೆ ಅದಕ್ಕಿದು ತುಂಬಾ ಮ್ಯಾಚ್ಫುಲ್ ಮಾಡುತ್ತೆ. ಅಂದ್ರೆ ನಾವು ಚರ್ಮ, ದೇಹದ ಬೇರೆ ಚರ್ಮ ಹೆಂಗ್ ಕೂಡ್ಕೊಳುತ್ತೋ ಹಾಗೆ ಬೋನ್ಸ್ ಕೂಡ್ಕೊಂಡು ತುಂಬಾ ಟಫ್ ಅದು. ಸೊ ಅದಕ್ಕೆ ಇದಕ್ಕೆ ಆಡ್ ಆಗಿದೆ, ಇದು ಎಕ್ಸ್ಟರ್ನಲ್ ಇದಕ್ಕೆ ಆಡ್ ಮಾಡಿದ್ದಾರೆ. ಸೊ ಸಕ್ಕದಾಗಿದೆ ಇದು 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 ಇದ್ರಂತೂ ಬೋನ್ಸ್ಗೆ ಡೆಫಿನೆಟ್ಲಿ ಇದೊಂದು ವರದಾನ ಇದು. ಸೊ ಹಾಗಾಗಿ ಇದರಲ್ಲಿ ಇದು ಆಡ್ ಆಗಿದೆ. ಇದ್ರ ಜೊತೆಗೆ ವಿಟೆಕ್ಸ್ ನಿರ್ಗುಂಡಿ ಅಂತೇಳಿ, ವಿಟೆಕ್ಸ್ ಎಕ್ಸ್ಟ್ರಾಕ್ಟ್ ಏನ್ ಬರ್ತವೆ ಇದೊಂದು ಕ್ಯಾಪ್ಸೂಲ್ಸ್ ಫಾರ್ಮಾ. ಇದನ್ನು ಕ್ಯಾಪ್ಸೂಲ್ಸ್ ಇದೆ ಇದರಲ್ಲಿ ಯಾವುದೇ ತರ ಮಂಡಿ ನೋವು ಇರ್ಬೋದು, ಅದು ಜಾಯಿಂಟ್ ರಿಲೇಟೆಡ್ ಡಿಸೀಸ್ ಏನ್ ಬರುತ್ತೆ, ಆಸ್ಟಿಯೋಪೋರೋಸಿಸ್, ರೊಮಟಾಯ್ಡ್ ಇರ್ಬೋದು, ಕ್ಯಾಲ್ಸಿಯಂ ಇನ್ ಡೆಫಿಷಿಯನ್ಸಿ ಇರ್ಬೋದು, ಆಸ್ಟಿಯೋಪೋರೋಸಿಸ್ ಇರ್ಬೋದು, ಸೊ ಅದು ವೈರಲ್ ಇನ್ಫೆಕ್ಷನ್ಸ್ ಗೆ ಬಳಕೆನೂ ಹೋಗುತ್ತೆ ಇದು. ಸೊ ಈ ನಿರ್ಗುಂಡಿ ವಿಟೆಕ್ಸ್ ಏನೈತೆ ಇದು 100% ಜಾಯಿಂಟ್ ಅಂದ್ರೆ ಹೆಡ್ ಟು ಟಾಯ್, ತಲೆಯಿಂದ ಪಾದದವರೆಗಿನ ಯಾವುದೇ ಬೋನ್ಸ್ ಅನ್ನ ಸ್ಟ್ರೆಂತ್ ಮಾಡುತ್ತೆ. ವೀಕ್ ಇರೋಂತ ಬೋನ್ಸ್ ಸ್ಟ್ರೆಂತ್ ಆಗೋದ್ರ ಜೊತೆಗೆ ನಮ್ಮ ಜಾಯಿಂಟ್ ರಿಲೇಟೆಡ್ ಏನ್ ಪ್ರಾಬ್ಲಮ್ಸ್ ಇದೆ 100% ನಿವಾರಣೆ ಮಾಡೋಂಥದ್ದು ನಿರ್ಗುಂಡಿ ಎಕ್ಸ್ಟ್ರಾಕ್ಟ್ ಅಂತೇಳಿ. ಇಸ್ ವೆರಿ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್. ಸೊ ಹಾಗಾಗಿ ಇದು ವಿತ್ ಇನ್ ಶಾರ್ಟ್ ಆಗಿ ಅಂದ್ರೆ ಕ್ವಿಕ್ ಫಾಸ್ಟ್ ಆಗಿ ರಿಸಲ್ಟ್ ಕೊಡುವಂತದ್ದು ವಿಟೆಕ್ಸ್ ಇದು. ಸೊ ಹಾಗಾಗಿ ಇದು ಸಹ ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿ ಆಡ್ ಆಗಿದೆ. ಸೊ ಮೋಸ್ಟ್ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಅನ್ನ ಟೋಟಲಿ ಆಡ್ ಆಗಿದೆ. ಸ್ನೇಹಿತರೆ, ಈಗ ನಾನ್ ನಿಮಗೆ ಹೇಳಿದೆ ಈ ಆಸ್ಟಿಯೋ ಆರ್ಥರೈಟಿಸ್ ಅಂತ, ಇದನ್ನ ವೆರಿ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನಾಳೆ ಈ ಆಸ್ಟಿಯೋ ಆರ್ಥರೈಟಿಸ್ ಅಂತ ನಿಮಗೆ ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇದ್ದೀನಿ ನಾನು. ಸ್ವಲ್ಪ ಆರ್ಥರೈಟಿಸ್ ಅಲ್ಲಿ ಡೇಂಜರ್ ಅಂದ್ರೆ ಸ್ವಲ್ಪ ಆಸ್ಟಿಯೋ ಆರ್ಥರೈಟಿಸ್. ಇದು ಯಾಕೆ ಡೇಂಜರ್ ಅಂತ ಹೇಳ್ತೀವಿ ಅಂದ್ರೆ, ಇಲ್ಲಿ ಚಿತ್ರ ನೋಡ್ಬೋದು ನೀವು, ಅಲ್ಲಿ ಒಂದು ಕಾರ್ಟೇಜ್ ಇದೆ, ಇಲ್ಲೊಂದು ಕಾರ್ಟೇಜ್ ಇದೆ. ಈ ಕಾರ್ಟೇಜ್ ಏನ್ ಮಾಡತ್ತಂದ್ರೆ ಸೈನೋವಿಯಲ್ ಆಯಿಲ್ ನ ಉತ್ಪತ್ತಿ ಮಾಡುವಂತ ಒಂದು ಅಂಗ ಅದು. ಅಂದ್ರೆ ನಾವು ಬೈಕಲ್ಲಿ ಅಥವಾ ವೆಹಿಕಲ್ ಅಲ್ಲಿ ವೀಲ್ಗೆ ಗ್ರೀಸ್ ಹಾಕ್ತಿವಲ್ಲ ಆ ತರ, ಆ ಸೈನೋವಿಯಲ್ ಆಯಿಲ್ ಡ್ರೈ ಆಗ್ಬಿಟ್ಟಿರುತ್ತೆ. ಆ ಡ್ರೈ ಮಾಡೋದು ಅಥವಾ ಆ ಸೈನೋವಿಯಲ್ ಮತ್ತೆ ಉತ್ಪತ್ತಿ ಮಾಡೋಕೆ ಅದು ಒಂದು ಸೆಲ್ಸ್. ಸೊ ಅದು ಸೆಲ್ಸ್ ಮೆಮೊರಿನೇ ಇರಲ್ಲ, ಅದು ಹಾಳಾಗಿ ಹೋಗಿದೆ, ಡ್ಯಾಮೇಜ್ ಆಗಿದೆ ಅಂದಾಗ ಅದಕ್ಕೆ ಕಾರ್ಟೇಜ್ ಏನ್ ಬರುತ್ತೆ ಅಲ್ಲಿ ಸೈನೋವಿಯಲ್ ಆಯಿಲ್ ಉತ್ಪತ್ತಿ ಮಾಡುವಂತ ಅಂಗ ಇರಲ್ಲ. ಅಂಗನೇ ಇಲ್ಲ ಅಂದಾಗ ಇನ್ ಸೈನೋವಿಯಲ್ ಉತ್ಪತ್ತಿ ಆಗುವಂತದ್ದು ಬರೋದೇ ಇಲ್ಲ. ಸೊ ಹಾಗಾಗಿ ಇದು ಈ ಕಾರ್ಟೇಜ್ ಹಾಳಾಗ್ಬಿಟ್ಟಿರುತ್ತೆ. ಸಿಸ್ ಡೇಂಜರ್. ಅದಕ್ಕೆ ಇದಕ್ಕೆ ಸ್ಟೇಜ್ ಅಂತ ಕರೀತಾರೆ ಮೆಡಿಕಲಿ ಡಾಕ್ಟರ್ಸ್. ಏನ್ ಹೇಳ್ತಾರೆ ಸ್ಪೆಷಲಿಸ್ಟ್, ಸ್ಟೇಜ್ ಅಂತ ಕರೀತಾರೆ. ಕನ್ಫರ್ಮೇಶನ್ ಏನಂದ್ರೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ. ನೀವು ಕ್ಯಾನ್ಸರ್ಗೆ ಹೆಂಗೆ ನಾವು ಸ್ಟೇಜ್ ಹೇಳ್ತೀವೋ ಹಾಗೇನೆ ಈ ಆಸ್ಟಿಯೋ ಆರ್ಥರೈಟಿಸ್ಗೂ ಸ್ಟೇಜ್ ಬರುತ್ತೆ. ಫಸ್ಟ್ ಸ್ಟೇಜ್ ಅಲ್ಲಿ ಇದೆಯಾ, ಓಕೆ, ಇಮಿಡಿಯೇಟ್ಲಿ ಗುಣವಾಗುತ್ತೆ. ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆಯಾ ನೋಡ್ರಿ, ಇಲ್ಲಿ ನೋಡಿ, ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಈ ತರ ಇರ್ತವೆ. ಸೊ ಥರ್ಡ್ ಸ್ಟೇಜ್ ಅಲ್ಲಿ ಈ ತರ ಇರುತ್ತೆ. ಯಾವಾಗ ಇಲ್ಲಿಗೆ ಹೋಗ್ಬಿಡುತ್ತೋ ಫೋರ್ತ್ ಸ್ಟೇಜ್. ಈ ಫೋರ್ತ್ ಸ್ಟೇಜ್ ಹೋಯ್ತು ಅಂದ್ರೆ ಇದಕ್ಕೆ ಉತ್ತರ ಇಲ್ಲ ಸರ್. ಇವನ್ ಈ ಪ್ರಾಡಕ್ಟ್ ಇಂದಲೂ ಏನು ಮಾಡಕ್ಕಾಗಲ್ಲ. ಭೂಮಿ ಮೇಗಿರೋ ಯಾವುದೇ ಪ್ರಾಡಕ್ಟ್ ಯಾವುದೇ ಅಲೋಪತಿನೂ ಕೆಲಸ ಮಾಡೋದಿಲ್ಲ. ವೆರಿ ಕ್ಲಿಯರ್. ಅಂದ್ರೆ ಅದನ್ನ ಏನು ಮಾಡಕ್ಕಾಗಲ್ಲ. ಈಗ ಒಂದ್ ಮುರಿದೋಗಿದೆ ಅಂದ್ರೆ ಅದನ್ನ ಬೋಡ್ಸಕ್ ಬರೋದಿಲ್ಲ. ಆ ತರ ಇದು ಕಾರ್ಟೇಜ್ ಹಾಳಾಗ್ಬಿಟ್ಟಿರುತ್ತೆ. ಇದಕ್ಕೆ ಯಾವುದು ಪರಿಹಾರ ಇರಲ್ಲ. ಸೊ ಹಾಗಾಗಿ ಇಲ್ಲಿ ಸ್ಟೇಜ್ ಅಂತ ನಾನು ಯಾಕೆ ಕೇಳ್ತೀನಿ ಅಂದ್ರೆ, ಈ ಪ್ರಾಡಕ್ಟ್ ಯಾವ ಮಟ್ಟಕ್ಕೆ ಅಂದ್ರೆ ಈ ಹವಾ ಕ್ರಿಯೇಟ್ ಆಗಿದೆ ಕೆಲವಷ್ಟು ಜಿಲ್ಲೆಯಲ್ಲಿ, ಮಹಾರಾಷ್ಟ್ರದಲ್ಲಿ ಅಥವಾ ಬೇರೆ ಬೇರೆ ಈಗ ಆಲ್ರೆಡಿ ಯೂಸ್ ಮಾಡ್ತಿರೋರು ಅಂದ್ರೆ, ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು ಆಸ್ಟಿಯೋ ಆರ್ಥರೈಟಿಸ್ ಇತ್ತು ಅಂದ್ರೆ 100% ರಿಸಲ್ಟ್ ಕೊಡುತ್ತೆ ವಿತ್ ಇನ್ 1 ಮಂತ್ ಆರ್ 2 ಮಂತ್ಸ್ ಒಳಗೆ. ಪರ್ಫೆಕ್ಟ್ ರಿಸಲ್ಟ್.
ಸೊ ಓಕೆ, ಈಗ ಯಾವುದೋ ಒಬ್ಬ ವ್ಯಕ್ತಿಗೆ 4 ಸ್ಟೇಜ್ಗೆ ಹೋಗ್ಬಿಟ್ಟಿದೆ, 4ನೇ ಹಂತಕ್ಕೆ ಹೋಗಿದೆ, ಅಂದ್ರೆ ಕಾರ್ಟೇಜ್ ಇಲ್ಲ, ಸೌದೋಗ್ಬಿಟ್ಟಿದೆ. ಅದಕ್ಕೆ ಚಿಪ್ಪನ್ ಚೇಂಜ್ ಮಾಡ್ಬೇಕು, ಇಲ್ಲ ರಾಡ್ ಹಾಕ್ಸ್ಬೇಕು, ಬಿಟ್ರೆ ಬೇರೆ ಆಪ್ಷನ್ಸ್ ಇಲ್ಲ. ಹಂಗಂತ ಇದು ಯಾರೋ ಒಬ್ಬರಿಗೆ ನಾವು ರಾಂಗ್ ಶುರು ಮಾಡ್ತಾ ಇಲ್ಲ, ಅಥವಾ ನೀವು ಯಾರಿಗೋ ಒಬ್ಬರಿಗೆ ದಯವಿಟ್ಟು ಆಲ್ರೆಡಿ ಗೊತ್ತಿರಲ್ಲ, ಅವ್ರು ಚೆಕ್ಅಪ್ ಮಾಡಿದ ರಿಪೋರ್ಟ್ ಇದ್ರೆ ಓಕೆ, ಅವ್ರ 4 ಸ್ಟೇಜ್ ಎಲ್ಲ ಇದ್ರೆ ಏನು ಮಾಡಕ್ಕಾಗಲ್ಲ. ಇದೊಂದು ಬಿಟ್ರೆ ಫಸ್ಟ್ ಸ್ಟೇಜು ಅಂದ್ರೆ ಆಸ್ಟಿಯೋ ಆರ್ಥರೈಟಿಸ್ ಫಸ್ಟ್ ಸ್ಟೇಜು, ಸೆಕೆಂಡ್, ಥರ್ಡ್ ಸ್ಟೇಜ್ ಅಲ್ಲಿ ಇದ್ರೆ 100% ಇದು ವಿತಿನ್ 1 ಮಂತ್ 2 ತಿಂಗಳೊಳಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಪಕ್ಕ ರಿಸಲ್ಟ್ ಇದೆ. ಬಟ್ 4 ಸ್ಟೇಜ್ಗೆ 4ನೇ ಹಂತಕ್ಕೆ ಹೋಗಿತ್ತಂದ್ರೆ ಇದರಿಂದ ಏನು ಹೆಲ್ಪ್ ಆಗೋದಿಲ್ಲ. ವೆರಿ ಕ್ಲಿಯರ್ ಆಗಿ ಸ್ಟ್ರೈಟ್ಲಿ ಹೇಳ್ತಾ ಇದೀವಿ, ಇದು ಇಂಪಾರ್ಟೆಂಟ್. ನೀವು ಹಾಗೇನೆ ಜನರಿಗೆ ಸಜೆಸ್ಟ್ ಮಾಡಿ. ಓಕೆ, ಆರ್ತೋವೇದನ್ನ 100% 3 ತಿಂಗಳು ತಗೊಂಡು ಸ್ಟಾಪ್ ಮಾಡಬಹುದು, ನೋ ಪ್ರಾಬ್ಲಮ್. ಸ್ನೇಹಿತರೆ, ಇದ್ರ ಜೊತೆಗೆ ಇನ್ನ ರುಮಟೆಡ್ ಆರ್ಥರೈಟಿಸ್ ಅಂತ ಕರಿತೀವಿ, ಅಂತ ಏನ್ ಕರಿತೀವಿ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದ್ದಾಗ ಬರೋಂಥದ್ದು, ಅಥವಾ ನಾವು ಕ್ಯಾಲ್ಸಿಯಂ ಇನ್ಡಿಫಿಷಿಯನ್ಸಿ ಅಂತ ಏನ್ ಕರಿತೀವಿ, ಸೊ ಅಥವಾ ಗೌಟಿ ಅಂತ ಏನ್ ಕರಿತೀವಿ, ಸೊ ಸೆಪ್ಟಿಕ್ ಆರ್ಥರೈಟಿಸ್ ಅಂತ ಏನ್ ಕರಿತೀವಿ, ರಿಯಾಕ್ಟಿವ್ ಆರ್ಥರೈಟಿಸ್ ಅಂತ ಏನ್ ಕರಿತೀವಿ, ಆರ್ಥರೈಟಿಸ್ ಇನ್ ಕೀ ಅಂತ ಏನ್ ಕರಿತೀವಿ, ಈ ನೀ ಮಂಟ್ ಮೋರ್ ಅದರ್ ಏನ್ ಆರ್ಥರೈಟಿಸ್ ವಿಧಗಳಿದಾವೆ. ಆ ಯಾವುದೇ ಆರ್ಥರೈಟಿಸ್ ಇದ್ರು ವಿತಿನ್ 1 or 2 months ಒಳಗೆ ಅವರು ಪಕ್ಕ 100% ರಿಸಲ್ಟ್ ಬರುತ್ತೆ, ನಾಟ್ 99, 100% ರಿಸಲ್ಟ್ ಬರುತ್ತೆ. ಬಟ್ ಇದು 4 ಸ್ಟೇಜ್ ಅಂದ್ರೆ ಆಸ್ಟಿಯೋ ಆರ್ಥರೈಟಿಸ್ 4ನೇ ಹಂತಕ್ಕೆ ಹೋಗಿದ್ರೆ ಇದರಿಂದ ಏನು ಹೆಲ್ಪ್ ಆಗಲ್ಲ. ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು. ಇನ್ನ ನಮಗೆ ಎಂತದ TDS ವಾಟರ್ಸ್, ಓವರ್ TDS ಇಂದ ನಮಗೆ ಬೋನ್ಸ್ ಜಾಸ್ತಿಯಾಗಿ ಪೈನ್ ಬಂದಿರುತ್ತಲ್ಲ, ಆ ತರದ್ದು ಸಮಸ್ಯೆ ಇರ್ಬೋದು. ರಿಯಾಕ್ಟಿವೇಟ್ ಆರ್ಥರೈಟಿಸ್ ಆಗಿರ್ಬೋದು, ಅಂದ್ರೆ ಓವರ್ TDS ನೀರ್ ಕುಡಿದಿರ್ತೀವಿ, ಅವಾಗ ನಮ್ಮ ಬೋನ್ಸ್ ಹಲ್ಲುಗಳಿರ್ಬೋದು, ಸೊ ಇವೆಲ್ಲ ಸಮಸ್ಯೆ ಆಗ್ತಾವಲ್ಲ. ಹಾಗೆ ಜಾಯಿಂಟ್ ರಿಲೇಟೆಡ್ ಸಹ ಹಾಳಾಗಿರುತ್ತೆ, ಅದು ಕಾರ್ಟೇಜ್ ಸವಿಯುತ್ತೆ. ಸೊ ಹಾಗಾಗಿ ಬೋನ್ಸ್ ಕಾಮನ್ ನಾವು ಊದ್ಕೊಂಡಿರುತ್ತೆ. ಸೊ ಅದಕ್ಕೆ ಇದರಿಂದ 100% ಹೆಲ್ಪ್ ಆಗುತ್ತೆ. ಒಂದೇ ಒಂದು ಆಸ್ಟಿಯೋ ಆರ್ಥರೈಟಿಸ್ 4ನೇ ಅಂತ ಇದಕ್ಕೆ ಹೋಗಿದ್ರೆ ಇದರಿಂದ ಏನು ಹೆಲ್ಪ್ ಆಗಲ್ಲ, ವೆರಿ ಕ್ಲಿಯರ್. ಹಾಗಾಗಿ ಈ ಆಸ್ಟಿಯೋ ಆರ್ಥರೈಟಿಸ್, ಇನ್ನ ಯಾವುದೇ ಆರ್ಥರೈಟಿಸ್ ಇದ್ರು 100% ಹೆಲ್ಪ್ ಆಗುತ್ತೆ. ಇದನ್ನ 3 ತಿಂಗಳು ತಗೋಬೇಕಷ್ಟೇ, ಮತ್ತೆ ಕಂಟಿನ್ಯೂ ಲೈಫ್ ಟೈಮ್ ತಗೋಬೇಕಂತಿಲ್ಲ. ಜಸ್ಟ್ 3 ತಿಂಗಳು ತಗೊಂಡು ಸ್ಟಾಪ್ ಮಾಡಬಹುದು, ಮತ್ತೇನ್ ಕಂಟಿನ್ಯೂ ಮಾಡೋ ಅವಶ್ಯಕತೆ ಬರೋದಿಲ್ಲ. ಅಷ್ಟೊತ್ತಿಗೆ 100% ರಿಸಲ್ಟ್ ಬರುತ್ತೆ, ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಬರೋದಿಲ್ಲ. ನೀವು ಆಲ್ರೆಡಿ ಡಯಾಬಿಟಿಕ್ ಅಥವಾ BP ಗೆ ಮಾತ್ರೆ ತಗೊಳ್ತಾ ಇದ್ರೆ ಅದ್ರ ಜೊತೆಗೆ ಇದನ್ನ ತಗೋಬಹುದು, ಆ ಮಾತ್ರೆನೂ ತಗೋಬಹುದು. ಯಾಕಂದ್ರೆ ಅದು ಡಯಾಬಿಟಿಕ್ಗೋಸ್ಕರ ತಗೊಂತಾ ಇರ್ತೀವಿ, ಇದನ್ನ ತಗೊಂತಿರೋದು ನಾವು ಬೋನ್ ಸ್ಟ್ರೆಂತ್ ಮತ್ತು ಆಸ್ಟಿಯೋಪೋರೋಸಿಸ್ ಅಂಡ್ ಆಸ್ಟಿಯೋ ಆರ್ಥರೈಟಿಸ್, ಎನಿ ಆಲ್ ಟೈಪ್ ಆಫ್ ಜಾಯಿಂಟ್ ರಿಲೇಟೆಡ್ ಡಿಸೀಸ್ಗೋಸ್ಕರ. ಸೊ ಹಾಗಾಗಿ ಬೇರೆ ಅಲೋಪತಿ ಮಾತ್ರೆ ಜೊತೆಗೆ ಇದನ್ನ ತಗೋಬಹುದು. ಇದನ್ನ ಡೈಲಿ 1 ಟೈಮ್ ತಗೊಂಡ್ರೆ ಸಾಕಾಗತ್ತೆ. ಸ್ನೇಹಿತರೆ, ಇದು ಹಾಗಾದ್ರೆ ಜಸ್ಟ್ ಇದು ಆಗಿರತ್ತೆ ಪ್ಯಾಕೇಜ್. ಅಂದ್ರೆ ಇಲ್ಲಿ ನಾವು ನೋಡಿರ್ಬೋದು ಆರ್ಥೋವೇದ 90 ಅಂತ. ಸೊ ಈಗ ಪ್ರೆಸೆಂಟ್ ಇದು ಇಲ್ಲಿ ಸ್ಯಾಚೆಟ್ ಬರ್ತವೆ, ಅಂದ್ರೆ ಅಲ್ಲಿ ನಾವು ವೇರಿಯೇಷನ್ ಆಗಬಾರ್ದು. ಈಗ ನಾವು ಜಸ್ಟ್ ಟಾನಿಕ್ ಆರ್ ಪೌಡರ್ ಫಾರ್ಮ್ ಅಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಒಂದಿಷ್ಟು ಜಾಸ್ತಿ ತಗೊಳೋದು, ಒಂದಿಷ್ಟು ಕಡಿಮೆ ತಗೊಳೋದು, ಈ ತರ ಆಗ್ಬಿಡುತ್ತೆ. ಅದಕ್ಕೆ ಇದನ್ನ ಪೌಡರ್ ಫಾರ್ಮ್ 60 ಸ್ಯಾಚೆಟ್ ಇರ್ತವೆ, 1 ತಿಂಗಳು ಬರ್ತವೆ. ಬೆಳಗ್ಗೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಮತ್ತು ಸಂಜೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಈ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ನಿಧಾನಕ್ಕೆ ತಗೋಬೇಕು. ಇದ್ರ ಜೊತೆಗೆ ಇಲ್ಲಿ ಕ್ಯಾಪ್ಸೂಲ್ಸ್ ಕಾಣ್ತವೆ. ಇಲ್ಲಿ ಇದೊಂದು ಏನ್ ಕಾಣುತ್ತೆ, ಇದು ಕ್ಯಾಪ್ಸೂಲ್ಸ್, ಇವು ಅರ್ಥೋ ಕ್ಯಾಪ್ಸೂಲ್ಸ್. ಆ ಪೌಡರ್ ಜೊತೆಗೆ ಒಂದು ಗುಳಿಗೆ ನುಂಗ್ಬೇಕು ಬೆಳಗ್ಗೆ ಮತ್ತು ಸಂಜೆ. ಇದರಲ್ಲೂ ಸಹ 60 ಗುಳಿಗೆ ಇರುತ್ತೆ. ಸ್ನೇಹಿತರೆ, ಇದು ಟೋಟಲಿ 60 ಸ್ಯಾಚೆಟ್ ಬರ್ತವೆ, ಒಂದು ಪೌಡರ್ ಕ್ಯಾಪ್ಸೂಲ್ಸ್ ಫಾರ್ಮೇಟ್. ಇದ್ರ ಜೊತೆಗೆ ಒಂದು ಆಯಿಲ್ ಬರುತ್ತೆ ಎಕ್ಸ್ಟರ್ನಲ್ ಯೂಸ್ಗೆ. ಅಂದ್ರೆ ನಾವು ಮಂಡಿ ನೋವು ಇತ್ತು ಅಥವಾ ಸೊಂಟ ನೋವು ಇತ್ತು ಅಂದ್ರೆ ಇದನ್ನ ಆಯಿಲ್, ಅಂದ್ರೆ ಎಕ್ಸ್ಟರ್ನಲ್ ಆಗಿ ನಾವು ಇದನ್ನ ಹಚ್ಚಬಹುದು. ಅದಕ್ಕೋಸ್ಕರ ಎಕ್ಸ್ಟರ್ನಲ್ ಯೂಸ್ಗೋಸ್ಕರ ಇದೊಂದು ಆಯಿಲ್ ಇರುತ್ತೆ. ಟೋಟಲಿ ಒಂದು ಪ್ಯಾಕೇಜ್ ಇದು. ಇದೊಂದು ಪ್ಯಾಕೇಜ್ ಮೇಲೆ ಆರ್ಥೋವೇದ್ 90, ಸುವರ್ಣವೇದ್ ಆರ್ಥೋವೇದ್ 90 ಅಂತ ಇರುತ್ತೆ. ಕಂಪ್ಲೀಟ್ ಫುಡ್ ಸಪ್ಲಿಮೆಂಟರಿ, ಇಸ್ ನಾಟ್ ಎ ಮೆಡಿಷನ್. ಇದು ಯಾವುದು ಮೆಡಿಸಿನ್ ಅಂತ ಕೊಡ್ತಾ ಇಲ್ಲ, ಇದನ್ನ ಫುಡ್ ಸಪ್ಲಿಮೆಂಟ್ ಅಂತಲೇ ಯಾಕಂದ್ರೆ ಇದು ಕೊಡ್ತಾ ಇರೋದು. ಓಕೆ ಸ್ನೇಹಿತರೆ, ಹಾಗಾದ್ರೆ ಇದು 1 ತಿಂಗಳು ಕೋರ್ಸು. ನಾವು ಎಷ್ಟು ದಿವಸ ಬಳಸಬೇಕು? 3 ತಿಂಗಳು ಬಳಸಬೇಕು. 3 ತಿಂಗಳು ಬಳಸಿ ಸ್ಟಾಪ್ ಮಾಡಬಹುದು. ಸ್ನೇಹಿತರೆ, ಹಾಗಾದ್ರೆ ಒಂದು ಕಿಟ್ಟು ಇದು ಎಷ್ಟು ಬೀಳುತ್ತೆ ಅಂದ್ರೆ 10,396 ರೂಪಾಯಿ ಆಗುತ್ತೆ. ಒಂದು ಕಿಟ್ ಅಂದ್ರೆ 1 ತಿಂಗಳು ಕೋರ್ಸು, ಅಂತದ್ದು 3 ತಿಂಗಳು ಬಳಸಬೇಕು. ಸ್ನೇಹಿತರೆ, ಇದು ಒಂದು ಬಾಕ್ಸ್ ಬರುತ್ತೆ ಆರ್ಥೋವೇದ್. ಓಕೆ, ಈಗ ಏನು ಇದೆ,
ಜಸ್ಟ್ 4,500 ರೂಪಾಯಿ ಕೊಟ್ರೆ 4,500 ರುಪೀಸ್ಗೆ ಗೆಟ್ 1 ಬಾಕ್ಸ್ ಆರ್ಥೋವೇದ್ ಸಿಗತ್ತೆ. ವಿತ್ ರಿಜಿಸ್ಟ್ರೇಷನ್ ಆಗುತ್ತೆ. ನಿಮ್ಮ ಹೆಸರಲ್ಲಿ ಕಂಪನಿ ಸಹ ಒಂದು ID ರಿಜಿಸ್ಟ್ರೇಷನ್ ಆಗುತ್ತೆ. ಓಕೆ, ID ರಿಜಿಸ್ಟ್ರೇಷನ್ ಆಗುತ್ತೆ. 4,500 ರೂಪಾಯಿಗೆನೆ ನಮ್ದು ID ರಿಜಿಸ್ಟ್ರೇಷನ್ ಆಗುತ್ತೆ. ಓಕೆ, ಇದು 10,396 ರೂಪಾಯಿ ವರ್ತ್ ಪ್ರಾಡಕ್ಟ್ ಅನ್ನ ಜಸ್ಟ್ 4,500 ರುಪೀಸ್ಗೆ ಕಂಪನಿ ಈಗ ಕೊಡ್ತಾ ಇದೆ. ಇಸ್ ಎ ಲಾಂಚಿಂಗ್ ಆಫರ್ ಅಂತ. ಓಕೆ, ಇದು ಕಂಟಿನ್ಯೂ ಇದೆ. ಓಕೆ, ಇದನ್ನ ಬಳಸ್ಕೊಳ್ಳಿ ಈ ತಿಂಗಳು ಓಕೆ ವರೆಗೆ. ಓಕೆ ಸ್ನೇಹಿತರೆ, ಇದು 24th ಲಾಸ್ಟ್ ಇರುತ್ತೆ ಸ್ನೇಹಿತರೆ. ಇದು ಪ್ಯಾಕೆಟ್. ಹಾಗಾದ್ರೆ ಇದರಲ್ಲಿ ಒಂದಿಷ್ಟು ಇನ್ನೊಂದು ವಿಚಾರ ಇದೆ ಸ್ನೇಹಿತರೆ. ಇನ್ಕಮ್ ವೈಸ್ ಇದನ್ನ ಪ್ರಮೋಟ್ ಅಂಡ್ ಅರ್ನ್ ಇದೆ. ಇದನ್ನ ಈಗ ಆಲ್ರೆಡಿ ನಾವು ಹೇಳಿದೆ ನಿಮಗೆ, ಪ್ರತಿ ಮನೆಯಲ್ಲೂ ಬಾಗಿಲು ಓಪನ್ ಆಗಿದೆ ಅಂದ್ರೆ ಪ್ರತಿ ಮನೆಗೂ ನೀವು ಚೆಕ್ ಮಾಡ್ಕೊಳ್ಳಿ, ಆಸ್ಟಿಯೋಪೊರೋಸಿಸ್ ನರಿದ್ದಾರೆ. ಯಾವ ಇಂಡಿಯಾದಲ್ಲಿ ನೀವು ಯಾವುದೇ ಊರಲ್ಲಿ ತಗೊಳ್ಳಿ, ಅವ್ರದ್ದು ಮನೆ ಇದೆ, ಬಾಗಿಲು ಓಪನ್ ಆಗಿದೆ ಅಂದ್ರೆ ಅವ್ರ ಮನೆಗೆ ಆಸ್ಟಿಯೋಪೊರೋಸಿಸ್ ಇಲ್ಲ ಆಸ್ಟಿಯೋ ಆರ್ಥರೈಟಿಸ್ ಇದ್ದೇ ಇದ್ದಾರೆ. ವಯಸ್ಸಾದರು ಇದ್ದಾರೆ ಅಂದ್ರೆ ಅವ್ರ ಮನೆಗೆ ಇರ್ಲೇಬೇಕು. ಹೆಣ್ಣು ಮಕ್ಳು ಇದಾರೆ ಅಂದ್ರೆ ಅವ್ರಿಗೆ ಆಸ್ಟಿಯೋಪೊರೋಸಿಸ್ ಇರ್ಲೇಬೇಕಾಗತ್ತೆ. ಈಗಲ್ಲ ಹೇಳಿದೆ 4 ಜನ ಹೆಣ್ಮಕ್ಳಲ್ಲಿ 3 ಆಸ್ಟಿಯೋಪೊರೋಸಿಸ್ ರೋಗ ಇದೆ. ಯೂನಿವರ್ಸಲ್ ಮಾರ್ಕೆಟ್ ಇದು. ಹೆಂಗಿದೆ ಮಾರ್ಕೆಟ್ ಅಂದ್ರೆ ನಾವು ಅವ್ರಿಗೆ ಬೇಕು ಹುಡುಕೊಂಡು ಹೋಗ್ಬೇಕಾಗಿಲ್ಲ. ಸೊ ಎಲ್ಲರಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಅವಶ್ಯಕತೆ ಅತ್ಯವಶ್ಯಕವಾಗಿ ಬೇಕಾಗಿರೋಂಥದ್ದು. ನಾವು ಬೇಕಾದಷ್ಟು ಇರ್ಬೋದು. ಯಾಕಂದ್ರೆ ಆಸ್ಟಿಯೋಪೊರೋಸಿಸ್ ರೋಗವನ್ನು ಗುಣಪಡಿಸಲಿಕ್ಕೆ ಯಾವ್ದು ಮೆಡಿಸಿನ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಆಸ್ಟಿಯೋಪೊರೋಸಿಸ್ ಅಂಡ್ ಆಸ್ಟಿಯೋ ಆರ್ಥರೈಟಿಸ್ ಆ ತರದ್ದು ಒಂದು ಪ್ರಾಡಕ್ಟ್ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ ಇಡೀ ಇಂಡಿಯಾದಲ್ಲಿ. ತುಂಬಾ ನಾರ್ತ್ ಇಂಡಿಯಾ ತುಂಬಾ ಈಗ ಆಲ್ರೆಡಿ 3 months ಇಂದ ಇದನ್ನ ಯಾರು ಯೂಸ್ ಮಾಡ್ತಾ ಇದ್ರು. ಸೊ ಎಲ್ಲ ಒಂದು ರೆವಲ್ಯೂಷನ್ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ಇದರ ಅವಶ್ಯಕತೆ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ವಯಸ್ಸಾದವರಿಗೂ, ವೃದ್ಧರಿಗೂ, 50 ವರ್ಷ ಆಗಿರೋರಿಗೂ ಇದ್ರ ಅವಶ್ಯಕತೆ ಇದೆ. ಓಕೆ, ಹಾಗಾದ್ರೆ ಇದನ್ನ ಪ್ರಮೋಟ್ ಮಾಡೋದ್ರಿಂದ ನಮ್ಗೆ ಏನ್ ಸಿಗುತ್ತೆ ಸ್ನೇಹಿತರೆ? ಇಲ್ಲಿ ಇನ್ಕಮ್ ವೈಸ್ ನಾವು ನೋಡೋದಾದ್ರೆ, ನೀವು ಯಾವುದೇ ಮಾರ್ಕೆಟಿಂಗ್ ಅಲ್ಲಿ ನೀವು ಏನೇ ತೊಂದರೆ ಆಗಿರ್ಬೋದು, ಯಾವುದೇ ಸಿಸ್ಟಮ್ ಅಲ್ಲಿ ಫೇಲ್ಯೂರ್ ಆಗಿರ್ಬೋದು ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಅವಶ್ಯಕತೆ ಅತ್ಯವಶ್ಯಕವಾಗಿರುವಂತ ಪ್ರಾಡಕ್ಟ್. ಜಸ್ಟ್ ಇದನ್ನ ಪ್ರಮೋಟ್ ಮಾಡಿದ್ರೆ ಕುಬೇರರಾಗ್ಬೋದು, ಕೋಟ್ಯಾಧೀಶರಾಗ್ಬೋದು. ಆ ತರದ ಇನ್ಕಮ್ಮು ವರ್ಲ್ಡ್ ಅಲ್ಲಿ, ಜಗತ್ತಿನಲ್ಲಿ ಮೊದಲನೇ ಬಾರಿಗೆ ಹೈಯೆಸ್ಟ್ ಇನ್ಕಮ್ ಕೊಡ್ತಿರೋ ಮೊದಲನೇ ಕಂಪನಿ ಇದು. ಓಕೆ, ಹಾಗಾದ್ರೆ ಡೈರೆಕ್ಟ್ ಸೇಲ್ ಇಂಡಸ್ಟ್ರಿಯಲ್ಲಿ ಇಷ್ಟು ಇನ್ಕಮ್ ಯಾವ ಕಂಪನಿ ಇದುವರೆಗೂ ಕೊಟ್ಟಿಲ್ಲ. ಸೊ ಹಾಗಾದ್ರೆ ಈ ಇನ್ಕಮ್ ಟೈಪ್ ಯಾವ ತರ ಇದೆ ಅಂತ ನೋಡೋದಾದ್ರೆ 3 ಟೈಪ್ ಆಫ್ ಇನ್ಕಮ್ ಇದೆ. ಒಂದು ಮ್ಯಾಚಿಂಗ್ ಇನ್ಕಮ್ ಅಂತ ಇದೆ, ಇನ್ನೊಂದು ರೆಫರಲ್ ಫಸ್ಟ್ ಲೆವೆಲ್ 100% ಇನ್ಕಮ್ ಇದೆ. ಸೊ ಸೆಕೆಂಡ್ ಲೆವೆಲ್ ಸಹ 100% ಇನ್ಕಮ್ ಇದೆ. ನೀವು ಇಡೀ ನೆಟ್ವರ್ಕ್ ಮಾರ್ಕೆಟಿಂಗ್ ಇತಿಹಾಸದಲ್ಲಿ, ಡೈರೆಕ್ಟ್ ಮಾರ್ಕೆಟಿಂಗ್ ಇತಿಹಾಸದಲ್ಲಿ 5%, 10%, 15%, ಅಪ್ ಟು 25% ವರೆಗೂ ಕೊಟ್ಟಿರೋ ಕಂಪನಿಗಳು ಇದಾವೆ ಇಂಡಿಯಾದಲ್ಲಿ. ನಾನು ಇಲ್ಲ ಅಂತ ಹೇಳ್ತಿಲ್ಲ, ರೆಫರಲ್ ಬೋನಸ್ ಅನ್ನ. ಆದ್ರೆ ಈ ಕಂಪನಿ 100% ಇನ್ಕಮ್ ಅನ್ನು ಕೊಡ್ತಾ ಇದೆ. ದ ಫಸ್ಟ್ ಕಂಪನಿ ಇನ್ ದ ವರ್ಲ್ಡ್, ಜಗತ್ತಿನಲ್ಲೇ ಮೊದಲನೇ ಬಾರಿಗೆ 100% ಇನ್ಕಮ್ ಕೊಡ್ತಿರೋ ಏಕೈಕ ಕಂಪನಿ ಇದೊಂದೇ ಇರೋದು. ನೀವು ಬೇಕಾದ್ರೆ ಎನಿ ಎಕ್ಸ್ಪರ್ಟ್ ಇಂದ ಮಾರ್ಕೆಟಿಂಗ್ ಅಲ್ಲಿ ಎಕ್ಸ್ಪರ್ಟ್ ಪರ್ಸನ್ಸ್ ಹತ್ರ ನೀವು ಡಿಸ್ಕಷನ್ ಮಾಡಿ, ದ ಫಸ್ಟ್ ಕಂಪನಿ ಇನ್ ದ ವರ್ಲ್ಡ್. ಸ್ನೇಹಿತರೆ 100% ಇನ್ಕಮ್ ಕೊಡ್ತಾ ಇದೆ. ಹಾಗಾಗಿ ನೀವ್ ಎಷ್ಟು ಬೇಗ ಅಂದ್ರೆ ಯಾರಿಗೆ ಹೇಳಿರೂ ಬೇಕು, ಎಲ್ಲರಿಗೂ ಪ್ರಾಡಕ್ಟ್ ಅವಶ್ಯಕತೆ ಇದೆ, ಇನ್ಕಮ್ ಅವಶ್ಯಕತೆ ಇದೆ. ಹಾಗಾದ್ರೆ ಕ್ವಿಕ್ ಫಾಸ್ಟ್ ಆಗಿ ನೀವು ಹಣ ಗಳಿಸ್ಲಿಕ್ಕೆ ಒಂದು ರೈಟ್ ಪ್ಲಾಟ್ಫಾರ್ಮ್ ಅಂಡ್ ಲೀಗಲಿ ಅಂಡ್ ಎಥಿಕಲಿ ಪ್ಲಾಟ್ಫಾರ್ಮ್. ಹಾಗಾದ್ರೆ ಇನ್ಕಮ್ ಸಿಸ್ಟಮ್ ಯಾಕೆ ಬರುತ್ತೆ ನೋಡೋಣ ಸ್ನೇಹಿತರೆ. ಈ ಬಿಸಿನೆಸ್ ಇನ್ಕಮ್ ಹೆಂಗಿದೆ, ಜಸ್ಟ್ ನಾನು 4,500 ರೂಪಾಯಿ 4,500 ರುಪೀಸ್ ಕೊಟ್ಟು ನಾವು ರಿಜಿಸ್ಟರ್ ಮಾಡ್ಕೊಂಡ್ವಿ. ನಮಗೆ ವಿತಿನ್ 10 days ಒಳಗೆ ವಿತ್ ಕೊರಿಯರ್, ಪ್ರೊಫೆಷನಲ್ ಕೊರಿಯರ್ ಆರ್ DTDC, ಕರ್ನಾಟಕ ಆರ್ ತಮಿಳುನಾಡು ಎಲ್ಲ ಕಡೆಗೆ ಕೊರಿಯರ್ ಅಲ್ಲಿ ಪ್ರಾಡಕ್ಟ್ ನ ಕಂಪನಿ ಮುಟ್ಸುತ್ತೆ. ಸೊ ಅದು ಕಂಪನಿ ರಿಸ್ಕ್. 10 days ಒಳಗೆ ಬಂದಿಲ್ಲ ಅಂದ್ರೆ ನೀವು ಕೇಳಬಹುದು, 10 days ಒಳಗೆ 100% ರೀಚ್ ಆಗುತ್ತೆ. ಓಕೆ, ನಾವು ರಿಜಿಸ್ಟರ್ ಮಾಡ್ಕೊಂಡ್ವಿ. ಸ್ಟಾರ್ಟಿಂಗು ನಾವು ಪ್ರಮೋಟ್ ಮಾಡಿದ್ವಿ. ಓಕೆ, ಒಂದ್ ಇನ್ಕಮ್ ಮ್ಯಾಚಿಂಗ್ ಇನ್ಕಮ್ ಅಂತ, ಇದು ಫಸ್ಟ್ ಇನ್ಕಮ್. ಈ ಫಸ್ಟ್ ಇನ್ಕಮ್ ಹೇಗಿದೆ, ಇದು ಬೈನರಿ ಅಥವಾ ಮ್ಯಾಚಿಂಗ್ ಇನ್ಕಮ್ ಅಂತ. ಅಮೆರಿಕನ್ ಬೈನರಿ ನೀವು ಇದುವರೆಗೂ ಏನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕೇಳಿದ್ರು ದ ಸೇಮ್ ಇನ್ಕಮ್. ಹಾಗಾದ್ರೆ ಮೊದಲನೇ ಇನ್ಕಮ್ ಸ್ಟಾರ್ಟಿಂಗು 2+1 ಆರ್ 1+2 ಬರ್ಬೇಕು. ಬಂದಾಗ ನಮಗೆ ಲೆಫ್ಟ್ ಒಂದು ರೈಟ್ ಒಂದು ನೆಕ್ಸ್ಟ್. ಓಕೆ, ಹಾಗಾದ್ರೆ 1:1 ಪ್ಲಾನ್ಗೆ ಒಂದು ಲೆಫ್ಟ್ ಒಂದು ರೈಟ್ ಒಂದು ಬಂತು ಅಂದ್ರೆ 500 ರೂಪಾಯಿ ಬರುತ್ತೆ ಸ್ನೇಹಿತರೆ. ಓಕೆ, ಅವರೊಂದ್ 2 ಜನಕ್ಕೆ ಪ್ರಮೋಟ್ ಮಾಡಿದ್ರು.
ಓಕೆ, ಮತ್ತು ನಮಗೆ ಲೆಫ್ಟ್ ಒಂದು ರೈಟ್ ಒಂದು ಬಂತು, ಮತ್ತು 500 ರೂಪಾಯಿನೇ ಬರುತ್ತೆ. ಓಕೆ, ಲೆಫ್ಟ್ ಅಲ್ಲಿ ಒಂದು 10 ಜನ, ರೈಟ್ ಅಲ್ಲಿ ಒಂದು 10 ಜನಕ್ಕೆ ಪ್ರಮೋಟ್ ಮಾಡಿವಿ, ಅವಾಗ 5,000 ರೂಪಾಯಿ ಬರುತ್ತೆ ಗುರುಗಳೇ. ಹಾಗಾದ್ರೆ ಲೆಫ್ಟ್ ಅಲ್ಲಿ ಒಂದು 100, ರೈಟ್ ಅಲ್ಲಿ ಒಂದು 100 ಹೋಯ್ತು, 50,000 ರೂಪಾಯಿ ಬರುತ್ತೆ. 50,000 ವೀಕ್ಲಿ. 50,000 ರೂಪಾಯಿ ಸೀಲಿಂಗ್ ಇದೆ, ಲಿಮಿಟ್ ಇದೆ. 50,000ಕ್ಕಿಂತ ಜಾಸ್ತಿ ಕೊಡೋದಿಲ್ಲ ಈ ತರ ಇನ್ಕಮ್ ಅನ್ನ. ಮಂತ್ಲಿ ಎಷ್ಟಿದೆ? 2 ಲಕ್ಷ ರೂಪಾಯಿ ಇದೆ, 2 lakhs rupees ಇದೆ ಮಂತ್ಲಿ. ವೀಕ್ಲಿ ಅರ್ನಿಂಗ್ 50,000 ಇದೆ. ಓಕೆ, ಇದು ಟೋಟಲಿ ಬೈನರಿ ಇನ್ಕಮ್ ಅಥವಾ ಮ್ಯಾಚಿಂಗ್ ಇನ್ಕಮ್. ವೀಕ್ಲಿ ನಮಗೆ 50,000, ತಿಂಗಳಿಗೆ 2 ಲಕ್ಷ ರೂಪಾಯಿ ಗಳಿಸಬಹುದು ಒಬ್ರಿಂದ, ಒಂದು ಐಡಿ ಅಂತ. ಸ್ನೇಹಿತರೆ, ಇದು ಒಂಥರ ಇನ್ಕಮ್. ಹಾಗಾದ್ರೆ ಇನ್ನೊಂದ್ ತರ ಇನ್ಕಮ್ ಇದೆ, ಫಸ್ಟ್ ರೆಫರಲ್ ಇನ್ಕಮ್ ಅಂತ. ಈ ಫಸ್ಟ್ ರೆಫರಲ್ ಇನ್ಕಮ್ ಅಂದ್ರೆ ಏನು ಅಂದ್ರೆ, ಉದಾಹರಣೆ ನಾನ್ ರಿಜಿಸ್ಟರ್ ಮಾಡ್ಕೊಂಡೆ, ಡೈರೆಕ್ಟ್ ಅಲ್ಲಿ ನಾವು ಎಷ್ಟು ಜನ ಬೇಕಾದ್ರೂ ಡೈರೆಕ್ಟ್ ಆಗಿ ಎಷ್ಟು ಜನ ಬೇಕಾದ್ರೂ ಅನ್ಲಿಮಿಟೆಡ್ ಅಪಾಯಿಂಟ್ ಮಾಡಬಹುದು, ಜಾಯ್ನಿಂಗ್ ಮಾಡಬಹುದು. ಲೆಫ್ಟ್ ಅಲ್ಲಿ ಒಂದು 5 ಜನ ಎಕ್ಸಾಂಪಲ್, ರೈಟ್ ಅಲ್ಲಿ ಒಂದು 5 ಜನ ಡೈರೆಕ್ಟ್ ಆಗಿ ನಾವು ಅಪಾಯಿಂಟ್ ಮಾಡಿವಿ. ಓಕೆ, ನನ್ನ ಐಡಿಯಿಂದ ಈ ಕಂಪನಿ ಪ್ಲಾನ್ ಒಂದು ಸಿಸ್ಟಮ್ ಹೇಗಿದೆ ಅಂದ್ರೆ, ನೀವು ಯಾರಿಗೆ ಡೈರೆಕ್ಟ್ ಆಗಿ ಮಾಡಿದ್ರು ನಿಮ್ ರೆಫರಲ್ ಅಲ್ಲಿ ಐಡಿ ಹಾಕ್ಬೇಕು. ಸೆಕೆಂಡ್, ಅದ್ರ 2ನೇ ವ್ಯಕ್ತಿ ಕೆಳಗೆ ಹೋಗಿ ಅದು ಸ್ಪಿಲ್ ಆಗಿ ಕುತ್ಕೊಡುತ್ತೆ. ಸೊ ಎಲ್ಲರಿಗೂ ಇದು ಪವರ್ ಲೆಗ್ ಸಿಗುತ್ತೆ. ಒಂದ್ ಸೈಡ್ ಕ್ಯಾರಿ ಫಾರ್ವರ್ಡ್ ಇರುತ್ತೆ, ಇನ್ನೊಂದ್ ಸೈಡ್ ವೀಕ್ಲಿ ಪೇ ಔಟ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ವೀಕ್ಲಿ ಪೇಮೆಂಟ್ ಇದು. ಸ್ನೇಹಿತರೆ, ಹಾಗಾದ್ರೆ ಲೆಫ್ಟ್ ಅಲ್ಲಿ ಒಂದು 5 ಜನ, ರೈಟ್ ಅಲ್ಲಿ ಒಂದು 5 ಜನ ನಾನು ಡೈರೆಕ್ಟ್ ಆಗಿ ಪ್ರಮೋಟ್ ಮಾಡಿದೆ. ಓಕೆ, ಅವ್ರು ಏನ್ ಇನ್ಕಮ್ ಗಳಿಸ್ತಾರೋ, ಫಸ್ಟ್ ಆಫ್ ಆಲ್ ಅವ್ರೇನು, ಈಗ ನಾನು ಒಬ್ಬ ಎಕ್ಸ್ಪರ್ಸ್ ಪರ್ಸನ್ ನ ಪ್ರಮೋಟ್ ಮಾಡಿದೆ, ಡೈರೆಕ್ಟ್ ಆಗಿ ಜಾಯ್ನಿಂಗ್ ಮಾಡಿದೆ ನನ್ನ ಐಡಿಯಿಂದ. ಅವ್ರು ಏನ್ ಇನ್ಕಮ್ ಗಳಿಸ್ತಾರೋ ವಾರ, ದ ಸೇಮ್ ಇನ್ಕಮ್ ಬರುತ್ತೆ. ಅವ್ರ ಏನ್ ವ್ಯಕ್ತಿ, ಉದಾಹರಣೆ ಅವ್ರು 1,000 ರೂಪಾಯಿ ಗಳಿಸಿದ್ರು, ಓಕೆ ನಮಗೂ 1,000 ಬರುತ್ತೆ. ಲೆಫ್ಟ್ ಅಲ್ಲಿ ಒಂದು 5 ಜನ ನಾನು ಅಪಾಯಿಂಟ್ ಮಾಡಿದ್ವಿ ಡೈರೆಕ್ಟ್ ಆಗಿ, ರೈಟ್ ಅಲ್ಲಿ ಒಂದು 5 ಜನ ಮಾಡಿದ್ವಿ, 10 ಜನ. 10 ಜನ ಒಂದೊಂದೇ 1,000 ಗಳಿಸಿದ್ರು, ನಮಗೆ ಅವರಿಂದ ಎಷ್ಟು ಬರುತ್ತೆ? ನಮ್ಮ ಮ್ಯಾಚಿಂಗ್ ಇನ್ಕಮ್ ಏನಿದೆಯಾ ಅದು ರೆಗ್ಯುಲರ್ಲಿ ಬಂದಿರುತ್ತೆ. ಎಕ್ಸ್ಟ್ರಾ ಇನ್ಕಮ್ ಲೆಫ್ಟ್ ಅಲ್ಲಿ ಒಂದು 5 ಜನ, ರೈಟ್ ಅಲ್ಲಿ ಒಂದು 5 ಜನ 1,000 ರೂಪಾಯಿ ಗಳಿಸಿರ ಅಂದ್ಕೊಳ್ಳಿ, ನಮಗೂ 10,000 ರೂಪಾಯಿ ಬಂದ್ಬಿಡ್ತು. ಸಿಂಪಲ್, ವೀಕ್ಲಿ. ಓಕೆ, ಅವರು ಎಲ್ಲರೂ 10 ಜನ 10,000 ಗಳಿಸಿರು, ಅವಾಗ ನಮಗೆ 10 ಇಂಟು 10,000, ಅವಾಗ 1 ಲಕ್ಷ ರೂಪಾಯಿ ಹೊರ ಬರುತ್ತೆ. ಓಕೆ, ಹಂಗಾದ್ರೆ ಆ 10 ಜನ ನಾವೇನ್ ಡೈರೆಕ್ಟ್ ಆಗಿ ಅಪಾಯಿಂಟ್ ಮಾಡಿದ್ವು, ಅವ್ರ ಇನ್ಕಮ್ ಅಲ್ಲಿ ಎಷ್ಟಾದ್ರೂ ತಗೋಬಹುದು. ಅವ್ರ ಇನ್ಕಮ್ ಅಲ್ಲಿ ವಾರ ಎಷ್ಟು ತಗೊಂತಾರೋ ಅದರಲ್ಲಿ 30,000 ರೂಪಾಯಿ ಮಾತ್ರ ಬರುತ್ತೆ ಒಬ್ಬರಿಂದ. ಉದಾಹರಣೆ, ಒಬ್ರು ನಾನು ಡೈರೆಕ್ಟ್ ಆಗಿ ಒಬ್ಬರನ್ನ ಎಕ್ಸ್ ಪರ್ಸನ್ ಅಪಾಯಿಂಟ್ ಮಾಡಿದ್ದೆ, ಅವರು 50,000 ಗಳಿಸಿದ್ರು, ಹಂಗಂದ್ರೆ 50,000 ನಮಗ್ ಬರೋದಿಲ್ಲ. ರೆಫರಲ್ ಬರೋದೆಷ್ಟು? 30,000 ಸೀಲಿಂಗ್ ಇರುತ್ತೆ, ಲಿಮಿಟ್ ಇರುತ್ತೆ. ಒಬ್ಬರಿಂದ 30,000. ಹಂಗಾದ್ರೆ 10 ಜನ, ಲೆಫ್ಟ್ ಅಲ್ಲಿ 5 ಜನ, ರೈಟ್ ಅಲ್ಲಿ 5 ಜನ, 10 ಜನರಿಂದಲೂ ವಾರಕ್ಕೆ 30,000 ರೂಪಾಯಿ 100% ಬರುತ್ತೆ, ವೀಕ್ಲಿ ಬರುತ್ತೆ. ಹಾಗಾದ್ರೆ ವೀಕ್ಲಿ ಇನ್ಕಮ್ ಎಷ್ಟಾಯ್ತು? ಒಬ್ಬರಿಂದ 30,000 ಅಂದ್ರೆ 10 ಜನದಿಂದ ನಮಗೆ 3 ಲಕ್ಷ ರೂಪಾಯಿ ಬರುತ್ತೆ ವೀಕ್ಲಿ. ಇದೊಂದೇ ಇನ್ಕಮ್, ಫಸ್ಟ್ ರೆಫರಲ್ ಇನ್ಕಮ್ 100% ಇನ್ಕಮ್ ನಮಗೆ ಎಷ್ಟು ಬರುತ್ತೆ? 3 lakhs rupees ವೀಕ್ಲಿ. ಹಾಗಾದ್ರೆ ತಿಂಗಳಿಗೆ ಎಷ್ಟಾಯ್ತು ಗುರುಗಳೇ? 12 lakhs rupees ಪರ್ ಮಂತ್ಲಿ. 12 ಲಕ್ಷ ರೂಪಾಯಿ ನಮಗೆ ತಿಂಗಳ ಬಂತು. ವೀಕ್ಲಿ ನಮಗೆ 3 ಲಕ್ಷ, ತಿಂಗಳಿಗೆ 12 ಲಕ್ಷ. ಈ ರೆಫರಲ್, ಫಸ್ಟ್ ರೆಫರಲ್ಲೇ ನಮಗೆ 12 ಲಕ್ಷ ರೂಪಾಯಿ ಬಂದ್ಬಿಡತ್ತೆ. ಸ್ನೇಹಿತರೆ, ಹಾಗಾದ್ರೆ ಇನ್ನೊಂದು ಇದರಲ್ಲಿ ಅದ್ಭುತ ಇದೆ, ಸೆಕೆಂಡ್ ಲೆವೆಲ್ ರೆಫರಲ್ ಅಂತ. ಅಂದ್ರೆ ನಾವೊಬ್ರು ಎಕ್ಸ್ ಪರ್ಸನ್ ಅಪಾಯಿಂಟ್ ಮಾಡಿದ್ವಿ, ಅವ್ರೊಬ್ರು ವೈ ಅಪಾಯಿಂಟ್ ಮಾಡಿದ್ರು ಎಕ್ಸಾಂಪಲ್, ನಮಗೆ ವೈ ಸೆಕೆಂಡ್ ಲೆವೆಲ್, ಎಕ್ಸ್ ಫಸ್ಟ್ ಲೆವೆಲ್. ಹಾಗೆ ನಾವೇನ್ ಡೈರೆಕ್ಟ್ ಆಗಿ 10 ಜನ ಅಪಾಯಿಂಟ್ ಮಾಡಿರ್ತೀವೋ ಅವ್ರಿಗೂ ನಾವು ಸೇಮ್ ಪ್ರಮೋಟ್ ಮಾಡಿದ್ರು, ಅವರು 10 ಜನ ಮಾಡಿದ್ರು. ಲೆಫ್ಟ್ ಅಲ್ಲಿ 5 ಜನ ಇರೋರು, ಅವರು 10 ಜನ ಮಾಡಿದ್ರು. ರೈಟ್ ಅಲ್ಲಿ 5 ಜನ ಇರೋರು, ಅವರು 10 ಜನ ಮಾಡಿದ್ರು. ಟೋಟಲಿ ಸೆಕೆಂಡ್ ಲೆವೆಲ್ ಟೋಟಲಿ ಎಷ್ಟು ಜನ ಬಂದ್ರು? ನಮಗೆ 100 ಮೆಂಬರ್ಸ್ ಬಂದ್ರು. ಓಕೆ, ಟೋಟಲಿ 100 ಜನ ಅವ್ರು ಏನ್ ವೀಕ್ಲಿ ಇನ್ಕಮ್ ಗಳಿಸ್ತಾರೋ ದ ಸೇಮ್ ಇನ್ಕಮ್ ನಮಗೂ ಬರುತ್ತೆ. ದಿ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್. ಸೆಕೆಂಡ್ ಲೆವೆಲ್ ಇಂದ ಅವ್ರು ಏನ್ ಇನ್ಕಮ್ ಗಳಿಸ್ತಾರೋ ದ ಸೇಮ್ ಇನ್ಕಮ್. ಉದಾಹರಣೆ 100 ಜನ ಇದ್ದಾರೆ, 100 ಜನ ಒಂದೊಂದೇ 1,000 ಗಳಿಸಿರು, ಓಕೆ ನಮ್ಗೆ 1 ಲಕ್ಷ ರೂಪಾಯಿ ಬಂದ್ಬಿಡ್ತು ವೀಕ್ಲಿ ಸೆಕೆಂಡ್ ಲೆವೆಲ್ ಇಂದ. ಓಕೆ, 100 ಜನ ಅವ್ರು ಎಷ್ಟೆಷ್ಟು 10,000 ಗಳಿಸಿರು, ನಮಗೆ 10 ಲಕ್ಷ ರೂಪಾಯಿ ಬಂದ್ಬಿಡ್ತು ವೀಕ್ಲಿ. ಓಕೆ, 100 ಜನ ಎಲ್ಲಿವರೆಗೂ ಗಳಿಸಿರೋ ಅವ್ರು ಎಷ್ಟಾರು ಗಳಿಸಬಹುದು, ಆದ್ರೆ ನಮಗ್ ಬರೋದು ಅದೇ 30,000 ಒಬ್ಬರಿಂದ. ಸ್ನೇಹಿತರೆ, ಹಾಗಾದ್ರೆ 100 ಜನ ಇಂಟು 30,000 ವೀಕ್ಲಿ ಗಳಿಸಿದ್ರೆ ನಮಗ್ ಬರೋ ಇನ್ಕಮ್ ಎಷ್ಟು? ಸೆಕೆಂಡ್ ಲೆವೆಲ್ ಇಂದ 30 ಲಕ್ಷ ರೂಪಾಯಿಗಳು.
30 lakhs ಪರ್ ವೀಕ್ಲಿ. ಸ್ನೇಹಿತರೆ, ಸೆಕೆಂಡ್ ಲೆವೆಲ್ ಇನ್ಕಮ್ ನಮಗೆ 30 ಲಕ್ಷ ರೂಪಾಯಿ ಬಂದ್ಬಿಡುತ್ತೆ. ಟೋಟಲಿ ಹಂಗಾದ್ರೆ ಇದ್ ಇನ್ಕಮ್ ಎಷ್ಟಾಯ್ತು? ಸೆಕೆಂಡ್ ಲೆವೆಲ್ ಇನ್ಕಮ್ 1,20,20 ಲಕ್ಷ ರೂಪಾಯಿ ಪರ್ ಮಂತ್ಲಿ. ತಿಂಗಳಿಗೆನೆ ನಾವು 1,20,000 ರೂಪಾಯಿನ ಗಳಿಸಬಹುದು ಸೆಕೆಂಡ್ ಲೆವೆಲ್ ಇಂದ. ಜಸ್ಟ್ ರೆಫರಲ್ 100% ಇನ್ಕಮ್. ಫಸ್ಟ್ ಲೆವೆಲ್ 100%, ಸೆಕೆಂಡ್ ಲೆವೆಲ್ 100% ಇನ್ಕಮ್. ದ ಫಸ್ಟ್ ಕಂಪನಿ ಕೊಟ್ಟಿರೋದು ಇನ್ಕಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇತಿಹಾಸದಲ್ಲಿ ಇಷ್ಟು ಇನ್ಕಮ್ ಯಾವ ಕಂಪನಿನೂ ಕೊಟ್ಟಿಲ್ಲ ಸರ್. ದ ಫಸ್ಟ್ ಟೈಮ್ ಈ ಕಂಪನಿ ಕೊಡ್ತಾ ಇದೆ 100% ಇನ್ಕಮ್ ಅನ್ನ. ಸ್ನೇಹಿತರೆ, ಹಾಗಾದ್ರೆ ಈಗ ನಾವು ಒಂದಿಷ್ಟು ಟೋಟಲ್ ಇನ್ಕಮ್ ಏನಾಯ್ತು, ಎಷ್ಟು ಬಂತು ಅಂತ ನೋಡೋದಾದ್ರೆ, ಬೈನರಿ ಮ್ಯಾಚಿಂಗ್ ಇನ್ಕಮ್ ಏನ್ ಬರದೆ ಮಂತ್ಲಿ ನಮಗೆ ವೀಕ್ಲಿ 50,000 ಅಂತೆ, ತಿಂಗಳಿಗೆ ಎಷ್ಟಾಯ್ತು? 2 ಲಕ್ಷ ರೂಪಾಯಿ ಬಂತು ಮ್ಯಾಚಿಂಗ್ ಇನ್ಕಮ್, ಫಸ್ಟ್ ಇನ್ಕಮ್. ಓಕೆ, ಎರಡನೇ ಇನ್ಕಮ್ ಫಸ್ಟ್ ಲೆವೆಲ್ ಇನ್ಕಮ್. ಎರಡನೇ ಇನ್ಕಮ್ ಯಾವುದು? ಫಸ್ಟ್ ಲೆವೆಲ್ ಇನ್ಕಮ್. ಹಾಗಾದ್ರೆ ಫಸ್ಟ್ ಲೆವೆಲ್ ಇನ್ಕಮ್ ಎಷ್ಟಾಯ್ತು? ಮಂತ್ಲಿ 12 ಲಕ್ಷ ರೂಪಾಯಿ ಬಂತು, 12 lakhs rupees ಪರ್ ಮಂತ್ಲಿ. ಓಕೆ, ಹಾಗಾದ್ರೆ ಸೆಕೆಂಡ್ ಲೆವೆಲ್ ಇನ್ಕಮ್ ಎಷ್ಟಾಯ್ತು? ಮಂತ್ಲಿ 1,20,20 lakhs. ಟೋಟಲಿ ಕೂಡಿದ್ರೆ ಎಷ್ಟಾಯ್ತು? 1,34 lakhs rupees ಪರ್ ಮಂತ್ಲಿ. ಜಸ್ಟ್ ಒಂದ್ ಐಡಿಯಿಂದ 1,34 ಲಕ್ಷ ರೂಪಾಯಿ ಗಳಿಸುವಂತ ಏಕೈಕ ಕಂಪನಿ, ಏಕೈಕ ಪ್ಲಾನ್ ಯಾವ್ದಾರು ಇತ್ತು ಅಂದ್ರೆ ಓನ್ಲಿ SMPL ಅಷ್ಟೇನೆ. ಓಕೆ, 1,34 lakhs ಎವ್ರಿ ಮಂತ್ ಅಪ್ ಟು ಲೈಫ್ ಟೈಮ್. ಒಂದ್ಸರಿ ಬರೋದಲ್ಲ ರೆಫರಲ್ ಇನ್ಕಮ್, ಪ್ರತಿ ವಾರ ನೀವೇನ್ ಒಂದ್ಸರಿ ಅಪಾಯಿಂಟ್ ಮಾಡಿದ್ವಿ ಫಸ್ಟ್ ಲೆವೆಲ್ ಅಲ್ಲಿ, ಸೆಕೆಂಡ್ ಲೆವೆಲ್ ಅಲ್ಲಿ, ಅವ್ರ ಇನ್ಕಮ್ ಲೈಫ್ ಟೈಮ್ ಬರೋಂಥದ್ದು. ನಾವು ಅಪಾಯಿಂಟ್ ಮಾಡೋದು 10 ಜನ ಡೈರೆಕ್ಟ್ ಒಂದ್ಸರಿ ಅಷ್ಟೇ. ಅವ್ರು ಏನು ವಾರ ಇನ್ಕಮ್ ತಗೊಂತಾರೋ ದ ಸೇಮ್ ಇನ್ಕಮ್ ನಮಗೆ ಬರುತ್ತೆ. ಇಸ್ ಮಿರಾಕಲ್. ಸೊ ಹಾಗಾಗಿ 1,34 lakhs ಎವ್ರಿ ಮಂತ್ ಬರೋಂತ ಇನ್ಕಮ್. ದಿಸ್ ಇಸ್ ಮಿಲೇನಿಯರ್ ಕ್ರಿಯೇಟೆಡ್. ಇದು ಈ ಕಂಪನಿ ಸಿಸ್ಟಮ್ ಮಿಲೇನಿಯರ್ ನ ಆಲ್ರೆಡಿ ಕ್ರಿಯೇಟ್ ಮಾಡಿದೆ. ಲಕ್ಷಾಂತರ ಜನ ಈಗ ಆಲ್ರೆಡಿ ಇನ್ಕಮ್ ಗಳಿಸ್ತಾ ಇದ್ದಾರೆ. ಅವ್ರು ಜಾಯಿನ್ ಆದ ಬೇರೆ ನಾವು ಸಿಸ್ಟಮ್ ಅಲ್ಲಿ ಪ್ರಾಡಕ್ಟ್ ಬೇಸ್ಡ್ ಕಂಪನಿಗಳಲ್ಲಿ ನಾವು ಜಾಯಿನ್ ಆದ 33 ತಿಂಗಳು, ಕನಿಷ್ಠ 3 months ಬೇಕಾಗತ್ತೆ ಇನ್ಕಮ್ ಸೆಟ್ ಆಗ್ಲಿಕ್ಕೆ. ಬಟ್ ಈ ಕಂಪನಿಯಲ್ಲಿ ಈಗ ಆಲ್ರೆಡಿ ನಾವು ನೋಡ್ತಾ ಇದೀವಿ, ಜಾಯಿನ್ ಆದ 3 ವಾರದಲ್ಲಿ 3 weeks ಅಲ್ಲಿ ಆಲ್ರೆಡಿ 10 ಲಕ್ಷ ರೂಪಾಯಿ ರೀಚ್ ಆಗಿರೋರು ಇದ್ದಾರೆ, ಬಹಳ ಜನ ಇದ್ದಾರೆ. ಸೊ ಹಾಗಾಗಿ 3ನೇ ವಾರಕ್ಕೆ ನಮಗೆ ಒಳ್ಳೆ ದೊಡ್ಡ ಇನ್ಕಮ್, ದೊಡ್ಡ ಮೊತ್ತದ ಇನ್ಕಮ್ ಇದ್ರಲ್ಲಿ ಬರ್ತಾ ಇದೆ. ಇಸ್ ಎ ಸ್ಪೆಷಲ್, ಈ ಕಂಪನಿ ಈ ಪ್ಲಾನಿನ ಸ್ಪೆಷಲ್. ಹಾಗಾಗಿ ಒಂದು ಐಡಿಯಿಂದ 1,34,00,000ವರೆಗೂ ನಾವು ಗಳಿಸ್ಲಿಕ್ಕೆ ಒಂದು ದೊಡ್ಡ ಅವಕಾಶ. ಸ್ನೇಹಿತರೆ, ಇದ್ರ ಬಗ್ಗೆ ಇನ್ನು ಯಾರಿಗೂ ಪರಿಚಯ ಇಲ್ಲ, ಸ್ಟಾರ್ಟ್ಅಪ್ ಕಂಪನಿ. ನೀವು ಸೇರ್ಕೊಂಡಿದ್ರೆ, ಇದ್ರ ಬಗ್ಗೆ ತಿಳ್ಕೊಂಡಿದ್ರೆ ಅಂದ್ರೆ ಇವರ ಲಕ್ಕಿ ಪರ್ಸನ್. ಸ್ನೇಹಿತರೆ, ಹಾಗಾದ್ರೆ ಇದ್ರಾಗ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಈ ಕಂಪನಿದು, ಅಷ್ಟೇ ಮಿಲಿಟರಿ ರೂಲ್ಸ್ ಇದೆ. ಬಹಳ ಡಿಸಿಪ್ಲಿನ್ ಕಂಪನಿ. ಸ್ಟ್ರಿಕ್ಟ್ಲಿ ರಿಕ್ವೆಸ್ಟ್ 1 family 1 ID ಸಿಸ್ಟಮ್. ಅಂದ್ರೆ ನಾವು ಬೇರೆ ಕಂಪನಿ ತರ ಇಲ್ಲಿ 2-3 ಕೊಡೋದಿಲ್ಲ. ಓಕೆ, ಒಂದು ಕುಟುಂಬಕ್ಕೆ ಒಂದೇ ಐಡಿ ಇಲ್ಲಿಂದ ಕೊಡೋದು. ಓಕೆ, ಒಂದು ಆಧಾರ್ ಕಾರ್ಡು, ಪಾನ್ ಕಾರ್ಡು ಎಲ್ಲ ಫ್ಯಾಮಿಲಿ ಏನೈತೆ ಫ್ಯಾಮಿಲಿ ಹೆಸರಲ್ಲಿ ಹಾಕಂಗಿಲ್ಲ. ಒಂದು ಕುಟುಂಬಕ್ಕೆ ಒಂದೇ ಐಡಿ, ನಂಬರ್ 1. ಸ್ನೇಹಿತರೆ, ನಮ್ಮ ಇನ್ಕಮ್ ಅಲ್ಲಿ ಕಂಪನಿ ಪ್ರಾಫಿಟ್ ಇಟ್ಕೊಂಡಿಲ್ಲ. ಅಂದ್ರೆ ಬೇರೆ ಕಂಪನಿಯಲ್ಲಿ 20% or 40%, 30% ಪ್ರಾಫಿಟ್ ಇಟ್ಕೊಂಡು ಪ್ಲಾನ್ ನ ಕೊಡ್ತವೆ ಎಲ್ಲಾ ಕಂಪನಿಗಳು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಆದ್ರೆ ಈ ಕಂಪನಿ ಒಂದು 0 ಪೈಸೆ ಅಂದ್ರೆ ಇನ್ಕಮ್ ಅನ್ನ ಕಂಪನಿ ಪ್ರಾಫಿಟ್ ತೆಗೆದಿಲ್ಲ. ಹಂಗಾಗಿ ಲೀಡರ್ಸ್ ಗಳಿಗೆ, ಜನರಿಗೆ ಕೊಡ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಏನೈತೆ ಅದಷ್ಟೇ ತಗೊಂಡು ಮಿಕ್ಕಿದ್ದೆಲ್ಲವೂ ಜನರಿಗೆ ಕೊಡ್ತಾ ಇದೆ ಈ ಕಂಪನಿ. ಸೊ ಹಾಗಾಗಿ 5% ಮಾತ್ರ TDS ಕಟ್ ಆಗುತ್ತೆ, 10% ಸರ್ವಿಸ್ ಚಾರ್ಜ್ ಹೋಗುತ್ತೆ. ಸರ್ವಿಸ್ ಚಾರ್ಜ್ ಮೀನ್ಸ್ ಅಲ್ಲಿ ಕಂಪನಿ ಆಫೀಸ್ ಮೇಂಟೆನೆನ್ಸ್ ಗೆ ಜೊತೆಗೆ ಕಂಪನಿ ಪ್ರಾಫಿಟ್ ಪ್ಲಸ್ ಸರ್ವಿಸ್ ಚಾರ್ಜ್ ಎರಡು ಸೇರ್ಕೊಂಡಿದೆ. ಇದು ಎರಡನೇದು. ಮೂರನೇದಾಗಿ, ಇನ್ ಕೇಸ್ ಲಾಗಿನ್ ಫ್ರೀ ಐಡಿ, ನೀವು ಲಾಗಿನ್ ಮಾಡಿ ಫ್ರೀ ಐಡಿನ ಎಷ್ಟು ಬೇಕಾದ್ರೂ ಬಿಡಂಗಿಲ್ಲ. ಯಾಕಂದ್ರೆ ಇಲ್ಲಾಂದ್ರೆ ಅವ್ರ ಅಪ್ಲೈನ್ ಏನ್ ಐಡಿ ಇರುತ್ತೆ ಅದನ್ನ ಬ್ಲಾಕ್ ಮಾಡ್ತಾರೆ ಇಲ್ಲಿ. ಹಾಗಾಗಿ ನೀವು ಅಮೌಂಟ್ ಹಾಕ್ಸ್ಕೊಂಡೇ ಲಾಗಿನ್ ಮಾಡಿ, ಸುಮ್ನೆ ಐಡಿ ಮಾಡಿ ಕೈ ಬಿಡಬೇಡಿ. ಫಸ್ಟ್ ಟೈಮ್ ಓನ್ಲಿ ಫ್ರೀ ಡೆಲಿವರಿ. ಈ ಕಂಪನಿ ಸಿಸ್ಟಮ್ ಹೇಗಿರುತ್ತೆ ಅಂದ್ರೆ, ನಾವು ಒಂದ್ಸರಿ ನಾವು ಅಮೌಂಟ್ ಹಾಕಿವಿ, ಕರೆಕ್ಟ್ ಅಡ್ರೆಸ್ ಅನ್ನ ಹಾಕ್ಬೇಕು. ಕರೆಕ್ಟ್ ಅಡ್ರೆಸ್ ಹಾಕಿರಿ ಅಂದ್ರೆ, ತುಂಬಾ ಜನ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಇಮೇಜ್ ಕಳಿಸ್ಬಿಡ್ತಾರೆ, ಆಧಾರ್ ಕಾರ್ಡ್ ಅಲ್ಲಿ ಅಡ್ರೆಸ್ ಇರೋದಕ್ಕೆ ಹಾಕ್ಬಿಡ್ತಾರೆ. ಇಟ್ಸ್ ಡೇಂಜರ್. ಪ್ರಾಡಕ್ಟ್ ಹೋಗುತ್ತೆ, ಅವ್ರ ಆಧಾರ್ ಕಾರ್ಡ್ ಅಡ್ರೆಸ್ ಅಲ್ಲಿ ಅವ್ರು ಇರೋದಿಲ್ಲ, ರಿಟರ್ನ್ ಹೋಗುತ್ತೆ, ಅವಾಗ ಮತ್ತೆ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಕಂಪನಿ ಫಸ್ಟ್ ಟೈಮು ಮಾತ್ರ ಫ್ರೀ ಡೆಲಿವರಿ ಮಾಡ್ಕೊಡುತ್ತೆ.
ನಿಮ್ಗೆ ಏನಾದ್ರು ಪ್ರಾಡಕ್ಟ್ ನಿಮ್ಮ ಅಡ್ರೆಸ್ ನೀವೇನ್ ಕೊಟ್ಟಿರ್ತೀರೋ ಆ ಅಡ್ರೆಸ್ಗೆ ಪ್ರಾಡಕ್ಟ್ ಬಂದು ವಾಪಸ್ ಹೋದ್ರೆ ನೀವೇ ಮತ್ತೆ ದುಡ್ಡು ಹಾಕ್ಬಿಟ್ಟು ಎಕ್ಸ್ಟ್ರಾ ಏನ್ ಖರ್ಚು ಬರುತ್ತೋ ಟೋಟಲ್ ಅಮೌಂಟ್ ಹಾಕ್ಬಿಟ್ಟು ಎಕ್ಸ್ಟ್ರಾ ನೀವೇ ಪ್ರಾಡಕ್ಟ್ ತರಿಸ್ಕೋಬೇಕು. ಈ ಕಂಪನಿ ಸಿಸ್ಟಮ್ ಇರೋದೇ ಹಂಗೆ. ಯಾಕಂದ್ರೆ ಅದಕ್ಕೆ ಸ್ಟಾರ್ಟಿಂಗು ಲೀಡರ್ಸ್ಗಳು ಲಾಗಿನ್ ಮಾಡ್ಬೇಕಾದ್ರೆ ಆಧಾರ್ ಕಾರ್ಡ್ ಅಡ್ರೆಸ್ ಅಲ್ಲ, ಪ್ರೆಸೆಂಟ್ ವಾಸವಾಗಿರೋ ಅಡ್ರೆಸ್ ಅನ್ನ ಅಲ್ಲಿ ಐಡಿಯಲ್ಲಿ ಪ್ರೊಫೈಲ್ ಅಲ್ಲಿ ನಾವು ಫಿಲ್ ಮಾಡ್ಬೇಕು. ನೀವು ಆಧಾರ್ ಕಾರ್ಡ್ ಹೆಂಗಿದೆ ಅದನ್ನೇ ಬೇಕಾದ್ರೆ ನೀವು ಕೊಡ್ಬೋದು, KYC ಅಲ್ಲಿ ಕೊಡ್ಬೋದು. ಆದ್ರೆ ಅಡ್ರೆಸ್ ಹಾಕ್ಬೇಕಾದ್ರೆ ಮಾತ್ರ ಪ್ರೆಸೆಂಟ್ ಇಲ್ಲಿ ವಾಸವಾಗಿದ್ವು ಆ ಅಡ್ರೆಸ್ ಅನ್ನ ಹಾಕ್ಬೇಕು. ಇದನ್ನ ಮರಿಬೇಡಿ, ಇಲ್ಲಾಂದ್ರೆ ನೀವು ಕೈಯಿಂದ ದುಡ್ಡು ಕೊಡ್ಬೇಕಾಗತ್ತೆ ಪ್ರಾಡಕ್ಟ್ ಡೆಲಿವರಿ ಮಾಡ್ಲಿಕ್ಕೆ. ಓಕೆ, ಇದು ಒಂದು. ಸ್ನೇಹಿತರೆ, ಸ್ಟ್ರಿಕ್ಟ್ಲಿ ಲಾಗಿನ್ ಕರೆಕ್ಟ್ ಬಯೋಡಾಟಾ. ಇನ್ ಕೇಸ್ ರಾಂಗ್ ಇನ್ಫಾರ್ಮೇಶನ್ ಲಾಗಿನ್ ಕಂಪನಿ ಇಸ್ ನಾಟ್ ರೆಸ್ಪಾನ್ಸಿಬಿಲಿಟಿ ಯುವರ್ ಪೇಔಟ್ ಅಂಡ್ ಪ್ರಾಡಕ್ಟ್. ನೀವು ಲಾಗಿನ್ ಮಾಡ್ಬೇಕಾದ್ರೆ ರಾಂಗ್ ಇನ್ಫಾರ್ಮೇಶನ್ ಹಾಕಿದ್ರೆ, ಸ್ಪೆಲ್ಲಿಂಗ್ ಕರೆಕ್ಷನ್ ಇದ್ರೆ, ಕರೆಂಟ್ ಅಕೌಂಟ್ಗಳು ನಂಬರ್ ವೇರಿಯೇಷನ್ ಮಾಡಿದ್ರೆ ಕಂಪನಿ ನಿಮ್ಮ ಪೇಮೆಂಟ್ಗೆ ಮತ್ತು ನಿಮ್ಮ ಪ್ರಾಡಕ್ಟ್ಗೆ ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ. ಹಾಗಾಗಿ ಲಾಗಿನ್ ಮಾಡ್ಬೇಕಾದ್ರೆ ಕೇರ್ ಆಗಿ ಕನ್ಫರ್ಮ್ ಮಾಡ್ಕೊಂಡು ಒಂದಲ್ಲ 2 ಸರಿ ಚೆಕ್ ಮಾಡ್ಕೊಂಡು ನೀವು ಲಾಗಿನ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಬಹಳ ಕಷ್ಟ ಆಗುತ್ತೆ, ಇಲ್ಲ ಮ್ಯಾನೇಜ್ ಮಾಡಿದ್ರೆ ಕಂಪನಿ ಕಷ್ಟ ಆಗುತ್ತೆ. ರಾಂಗ್ ಇನ್ಫಾರ್ಮೇಶನ್ ಮಾಡ್ತಾರೆ, ಸ್ಪೆಲ್ಲಿಂಗ್ ಹಾಕ್ತಾರೆ, ಬ್ಯಾಂಕ್ ಅಕೌಂಟ್ ಹೋಗೋದಿಲ್ಲ, ಅದು ಮಿಸ್ಟೇಕ್ ಆಗುತ್ತೆ, ಪೇಮೆಂಟ್ ಬಂದಿಲ್ಲ ಅಂತ ಲೀಡರ್ಸ್ಗೆ ಮತ್ತೆ ಒತ್ತಡ ಇರುತ್ತೆ. ಈ ಕಾರಣಕ್ಕೋಸ್ಕರ ಕಂಪನಿ ಡಿಸಿಪ್ಲಿನ್ ಅಂಡ್ ಸ್ಟ್ರಿಕ್ಟ್ಲಿ ಇರ್ಲಿ ಅಂತ ಸ್ಟಾರ್ಟಿಂಗ್ ನಿಂದಲೇ ಸ್ವಲ್ಪ ರೂಲ್ಸ್ ಗಳನ್ನ ಬಿಗಿ ಮಾಡ್ಕೊಂಡಿದೆ ಈ ಕಂಪನಿ. ಓಕೆ, ಇವೆಲ್ಲವೂ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆ, ಈಗ ಲಾಂಚಿಂಗ್ ರಿಜಿಸ್ಟ್ರೇಷನ್ ಪರ್ಪಸ್ 4,500 ರೂಪಾಯಿಗೆ 4,500 ರುಪೀಸ್ಗೆ ಗೆಟ್ 4 ಬಾಟಲ್ ವಿನ್ಬೆರಿ ಪ್ರಾಡಕ್ಟ್ ಬರುತ್ತೆ. ಎಲ್ಲ 4,500 ರೂಪಾಯಿಗೆನೆ ನಿಮಗೆ ಜಾಯಿಂಟ್ ರಿಲೇಟೆಡ್ ಡಿಸೀಸ್ ನಿಮಗೆ ಆರ್ಥೋವೇದನು ಬರುತ್ತೆ. ನೀವು ಚಾಯ್ಸು, ಎರಡು ಸೇಮ್ ರೇಟು, ನೀವು ಯಾವ್ದಾರ ತಗೋಬಹುದು, ನಿಮ್ ಚಾಯ್ಸು. ಇದ್ರ ಎರಡು ರೇಟ್ ಸೇಮ್ ಇರುತ್ತೆ. ಹಂಗಾಗಿ ನೀವು ಜನರಲ್ ಪ್ರಾಡಕ್ಟ್ ವಿನ್ಬೆರಿ ಅಂತ ಹೆಲ್ತ್ ಟಾನಿಕ್ ಅದನ್ನು ತಗೋಬಹುದು. ಇಲ್ಲ ಸರ್, ನನಗೆ ಜಾಯಿಂಟ್ ನಮ್ಮ ಮನೆಗೆ ವಯಸ್ಸಾದವರು ಇದಾರೆ, ಹೆಣ್ಮಕ್ಳಿದಾರೆ, ಅವ್ರಿಗೆ ಬೇಕೇ ಬೇಕು ಅಂತ ಹೇಳಿದ್ರೆ ನಮಗೆ ಆರ್ಥೋವೇದನು ತಗೋಬಹುದು. ಸೇಮ್ ರೇಟು, ಏನ್ ವ್ಯತ್ಯಾಸ ಇಲ್ಲ. ಸ್ನೇಹಿತರೆ, ಈಗ ಸದ್ಯಕ್ಕೆ ಆಫರ್ ಇದೆ. ಹಾಗಾಗಿ ಈ ವಾರ 24ರವರೆಗೆ ಮಾತ್ರ ಈಗ ಜಸ್ಟ್ 4,500 ರುಪೀಸ್ಗೆ ನಿಮಗೆ ಇಷ್ಟು ಪ್ರಾಡಕ್ಟ್ ಸಿಗುತ್ತೆ. ಮತ್ತೆ ನಿಮ್ಮ ಐಡಿನೂ ಸಹ ಲಾಗಿನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆಫ್ಟರ್ 24th ಇಂದ 4,500 ರೂಪಾಯಿ ಸಿಗಲ್ಲ, 10,396 ರೂಪಾಯಿ ಫರ್ ಬಾಕ್ಸ್ ಆರ್ ಫರ್ ಕಿಟ್ ಅಥವಾ ID ಲಾಗಿನ್ ಆಗ ಕಟ್ಬೇಕಾಗತ್ತೆ. ಹಾಗಾಗಿ ವಿತಿನ್ ಫ್ರೈಡೇ ದಯವಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಸೊ ಕಡಿಮೆ ರೇಟ್ ಅಲ್ಲಿ ನಮಗೆ ಪ್ರಾಡಕ್ಟ್ ಸಿಗುತ್ತೆ, ಲಾಗಿನ್ ಆಗುತ್ತೆ ಅಂತ ಹೇಳ್ತಾ, ಓಕೆ, ಇದ್ರ ಸಿಸ್ಟಮ್ ಈ ಬಿಸಿನೆಸ್ ಪ್ಲಾನ್ ಜಸ್ಟ್ 10,396ಕ್ಕೆ 2,599 ರೂಪಾಯಿ ವರ್ತ್ 4 ಬಾಟ್ಲಸ್ ವಿನ್ಬೆರಿ ಪ್ರಾಡಕ್ಟ್ ಸಿಗುತ್ತೆ. ಬಟ್ ನಾವು ಲಾಂಚಿಂಗ್ ಆಫರ್ ಇರೋದ್ರಿಂದ 4,500 ರೂಪೀಸ್ ಗೆಟ್ 10,336 ರೂಪೀಸ್ ವರ್ತ್ ಪ್ರಾಡಕ್ಟ್ 4 ಬಾಟ್ಲು ಬರ್ತವೆ ವಿನ್ಬೆರಿ. ಸೊ ನೀವ್ ಯಾವ್ದಾರ ತಗೊಳ್ಳಿ, ಆರ್ಥೋವೇದರ ತಗೊಳ್ಳಿ, ವಿನ್ಬೆರಿನ ತಗೊಳ್ಳಿ. ಸೊ ಈಗ ಇದ್ರ ಒಂದು ಬಾಟ್ಲ್ ಬೆಲೆ ವಿನ್ಬೆರಿ 2,599. ಆ ತರದ್ದು 4 ಬಾಟ್ಲ್ ಕಳಿಸ್ಕೊಡತ್ತೆ ಕಂಪನಿ. ಅಥವಾ ನಮಗೆ ಆರ್ಥೋವೇದ ಬೇಕಂದ್ರೆ ಒಂದು ಕಿಟ್, ಟೋಟಲಿ ಒಂದು ಕಿಟ್ 4,500ಗೆ ಸಿಗತ್ತೆ. ಓಕೆ, ಇದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ, ಇಂತ ಆಫರ್ ಸಿಗೋದಿಲ್ಲ. ಸೊ ಕಡಿಮೆ ರೇಟ್ ಅಲ್ಲಿ ಜಾಯ್ನಿಂಗ್ ಆಗುತ್ತೆ, ನಿಮ್ಮ ಮನೆಗೆ ಪ್ರಾಡಕ್ಟ್ ಬರುತ್ತೆ. ವೆರಿ ಗುಡ್ ರಿಸಲ್ಟ್, ವಿತಿನ್ 3 days ಅಲ್ಲಿ ವಿನ್ಬೆರಿ ರಿಸಲ್ಟ್ ಕೊಡುತ್ತೆ. 3 days, ಜಸ್ಟ್ 3 ದಿವಸದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ರಿಸಲ್ಟ್ ಬರುತ್ತೆ. ವಿನ್ಬೆರಿ ಈಗ ಆಲ್ರೆಡಿ ತುಂಬಾ ಜನ ಆಲ್ರೆಡಿ ಯೂಸ್ ಮಾಡ್ತಾ ಇದಾರೆ. ಸೊ ಹಾಗಾಗಿ ವಿನ್ಬೆರಿ ಆಲ್ರೆಡಿ ತುಂಬಾ ಹೆಸರಿದೆ. ಇದ್ರ ಜೊತೆಗೆ ನಮಗೆ ಆರ್ಥೋವೇದ್ 100% ರಿಸಲ್ಟ್, 100ಕ್ಕೆ 100% ರಿಸಲ್ಟ್ ಬರುತ್ತೆ. ಎನಿ ಮಾರ್ಕೆಟ್ ಅಲ್ಲಿ ಈ ತರದ ಪ್ರಾಡಕ್ಟ್ ಪ್ರಾಮಿಸ್ ಸಿಗೋದಿಲ್ಲ. ಅಷ್ಟೊಂದು ಯುನಿಕ್ ಕಾಂಬಿನೇಷನ್ ಅಂಡ್ ಯುನಿಕ್ ಪ್ರಾಡಕ್ಟ್. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಇದು ಅವಶ್ಯಕತೆ ಇದೆ, ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಈ ಸಿಸ್ಟಮ್ ಅನ್ನ ಅಂತ ಹೇಳ್ತಾ ನಾನು ಈ ಮೈಕನ್ನ ಕಣ್ಮೇಶ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಜಸ್ಟ್ ನೀವು ಈ ಪ್ಲಾನ್ ಅನ್ನ ನಾವು ನಿಮಗೆ ಪ್ರೆಸೆಂಟೇಶನ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಈ ಪ್ಲಾನ್, ಈ ಸಿಸ್ಟಮ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಹಾಗಾಗಿ ನಾನು ಈ ಮೈಕನ್ನ ಕಣ್ಮೇಶ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಓವರ್ ಟು ಯು ಸರ್.